ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದದಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 1ನೇ ಪಾದ 5ನೇ ಅಧಿಕರಣ 23ನೇ ಸೂತ್ರ. ನಾತಿಚಿರಾಧಿಕರಣ ಅಂತ ಅಂದ್ರೆ ಇಷ್ಟಾಧಿಕಾರಿಗಳಾಗಿರ್ತಕ್ಕಂಥವ್ರು ಆಕಾಶದ ಮೂಲಕವಾಗಿ ಆದಷ್ಟು ಶೀಘ್ರವಾಗಿ ಈ ಭೂಮಿ ಮೇಲೆ ಇಳಿದು ಬರ್ತಾರೆ ಅಂತ ಈ ಅಧಿಕರಣದಲ್ಲಿ ಹೇಳ್ತಾ ಇದ್ದಾರೆ. ನ ಅತಿಚರೇಣ ವಿಶೇಷಾತ್. ಅತಿಚರೇಣ ಅಂದ್ರೆ ತಡ ಮಾಡದೆ ಅಂತ, ಶೀಘ್ರವಾಗಿ ಅಂತ, ತಡ ಮಾಡಂಗೆ ಇಲ್ಲ ಅಂತ, ಆದಷ್ಟು ಬೇಗ ಇಳಿದು ಬರ್ತಾ ಇದ್ದಾರೆ ಅಂತ. ಯಾಕಂದ್ರೆ ವಿಶೇಷಾತ್ ಅಂತ ಒಂದು ವಿಶೇಷ ಅನ್ನುವಂಥದ್ದು ಇದೆ ಅಂತ ಹೇಳಿ ಸೂತ್ರ ತಿಳಿಸ್ಕೊಂಡು ಬಂದು ಇನ್ನ ಅದನ್ನ ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ತತ್ರ ಆಕಾಶಾದಿ ಪ್ರತಿಪತ್ತೌ ಪ್ರಾಗ್ ವ್ರಿಯಾದಿ ಭಾವಾಪತ್ತೇಃ ಭವತಿ ವಿಷಯಃ. ಆಕಾಶಾದಿ ಪ್ರತಿಪತ್ತೌ ಅಂದ್ರೆ ಆಕಾಶಾದಿಗಳನ್ನ ಪಡ್ಕೊಂಡ ನಂತರದೊಳಗ ಅಲ್ಲಿ ತಾವು ಮಾಡಿರ್ತಕ್ಕಂಥ ಕರ್ಮ ಫಲ ಅನ್ನುವಂಥದ್ದನ್ನ ಅನುಭವ ಮಾಡಿ ಅವರು ಮರಳಿ ಮತ್ತೆ ಇಳಿದು ಬರ್ಬೇಕಲ್ರ ಅವರು. ಅಂದ್ರೆ ಇಲ್ಲಿ ಆಕಾಶವಾಗಿ ಆಕಾಶ ಇಲ್ಲೆಲ್ಲ ಹೇಳ್ಕೊಂಡ್ ಬಂದ್ರಲ್ರಿ, ಮೋಡವಾಗಿ ಮಳೆಯಾಗಿ ಭೂಮಿಗೆ ಬರ್ತಾರಂತ ಹೇಳಿದ್ರಲ್ಲ ಅವರು. ಪ್ರಾಕ್ ವ್ರೀಯಾದಿ ಭಾವಾಪತ್ತೇಹಿ. ವ್ರೀಹಿ ಅಂತಂದ್ರೆ ಭತ್ತ ಮೊದಲಾದವುಗಳು ಅಂತ. ಈಗ ಮಳೆ ಬಂತು ಅಂತಂದ್ರೆ ಆ ಮಳೆ ನೀರು ಅನ್ನುವಂಥದ್ದು ಈ ಭೂಮಿಯೊಳಗ ಪಸರಿಸಿ ಏನಾಗ್ತೈತಿ, ಭತ್ತಾದಿಗಳು ಬೆಳಿತಾವಲ್ರಿ. ಭತ್ತ, ಜವೆ, ಗೋಧಿ, ಉದ್ದು ಇಂಥವೆಲ್ಲ ಅನೇಕ ಧಾನ್ಯಗಳನ್ನು ಬೆಳೀತಾ ಇದ್ದೇವಲ್ರಿ. ಅಲ್ಲಿ ವ್ರೀಹ್ಯಾದಿ ಭಾವಾಪತ್ತೆ. ವ್ರೀಹಿ ಅಂದ್ರೆ ಭತ್ತ ಮೊದಲಾದವುಗಳ ಒಂದು ಸ್ವರೂಪವನ್ನ ಅವು ಪಡೆಯುವುದಕ್ಕಿಂತ ಮುಂಚೆ ಅಂತ. ಆ ವ್ರೀಯಾದಿ ಭಾವವನ್ನು ಹೊಂದುವುದಕ್ಕಿಂತ ಮೊದಲು ಇಲ್ಲಿ ವಿಷಯ ಅಂದ್ರೆ ಒಂದು ಸಂಶಯ ಅನ್ನುವಂಥದ್ದು ನಮಗಿಲ್ಲಿ ಉಂಟಾಗ್ತಾ ಇದೆ. ಏನ್ ಸಂಶಯ ಅಂತಂದ್ರೆ, ಕಿಂ ದೀರ್ಘಂ ಕಾಲಂ ಪೂರ್ವ ಸಾದೃಶ್ಯೇನ ಅವಸ್ಥಾಯ ಉತ್ತರೋತ್ತರ ಸಾದೃಶ್ಯಂ ಗಚ್ಚಂತಿ ಉತ್ತ ಅಲ್ಪಂ ಇತಿ. ಈಗ ಅವರು ಚಂದ್ರಮಂಡಲದಿಂದ ಆಕಾಶ ಮಂಡಲಕ್ಕೆ ಬರ್ತಾರೆ. ಇವಾಗ ಅಲ್ಲಿ ಆಕಾಶ ಭಾವ ಅಂದ್ರೆ ಆಕಾಶದ ಸಾದೃಶ್ಯವನ್ನು ಹೊಂದ್ತಾರ ಅವರು. ಪೂರ್ವ ಸೂತ್ರದಲ್ಲಿ ಆಕಾಶದ ಸ್ವರೂಪವೇ ಆಗುವುದಿಲ್ಲ ಅಂತ ಅದ್ರ ಬಗ್ಗೆ ಹಿಂದೆ ಚರ್ಚೆ ಮಾಡ್ಕೊಂಡು ಬಂದರು. ಅಲ್ಲೇನು ಆಕಾಶಾದಿಗಳ ಸ್ವರೂಪವನ್ನು ಪಡ್ಕೊಳ್ತಾರಲ್ಲಲ್ಲಿ, ಅಲ್ಲಿಂದ ಮತ್ತದು ಒಂದೊಂದೇ ಆಗಿ ಕೆಳಗೆ ಇಳಿತಾರ ಅಂತ ಹೇಳಿದ್ರಲ್ಲಿ. ಆಕಾಶ ಆದ್ಮೇಲೆ ವಾಯು ಹಾಕ್ತಾರ, ವಾಯು ಆದ್ಮೇಲೆ ಧೂಮ ಹಾಕ್ತಾರ, ಧೂಮ ಆದ್ಮೇಲೆ ಅಬ್ರ ಹಾಕ್ತಾರ, ಅಬ್ರವಾದ ಬಳಿಕ ಮೇಘ ಹಾಕ್ತಾರ, ಮೇಘ ಆಗಿ ಮಳೆ ಹಾಕ್ತಾರ, ಮಳೆಯಾಗಿ ಇಲ್ಲಿ ಭೂಮಿ ಮೇಲೆ ಬಂದು ವ್ರೀಹಾದಿಗಳು ಅಂದ್ರೆ ಭತ್ತ, ಗೋಧಿ ಇತ್ಯಾದಿ ಧಾನ್ಯಗಳಲ್ಲಿ ಹೋಗಿ ಸೇರ್ಕೊಳ್ತಾರೆ ಅಂತ ಅಲ್ಲೇನ್ ಕ್ರಮ ಹೇಳ್ಕೊಂಡ್ ಬಂದಿದ್ರಲ್ರಿ. ಅಲ್ಲಿ ದೀರ್ಘಂ ಕಾಲಂ ಪೂರ್ವ ಸಾದೃಶ್ಯೇನ. ಈಗ ಉತ್ತರ ಅಂದ್ರೆ ಮುಂದಿಂದು, ಪೂರ್ವ ಅಂದ್ರೆ ಹಿಂದಿಂದು. ಇವಾಗ ಚಂದ್ರಮಂಡಲದಿಂದ ಮೊದಲು ಆಕಾಶಕ್ಕೆ ಬಂದರು. ಈಗ ಆಕಾಶದಿಂದ ವಾಯುಮಂಡಲಕ್ಕೆ ಬರ್ಬೇಕಲ್ರಿ ಈಗ ಅವರು. ಆಕಾಶದಿಂದ ವಾಯು ಆಗ್ಬೇಕಲ್ರಿ ಈಗ ಅವ್ರು. ವಾಯುವಿನಲ್ಲಿ ಬಂದು ಸೇರ್ಕೋಬೇಕಲ್ಲ. ಅವಾಗಲ್ಲಿ ಆಕಾಶದಿಂದ ವಾಯು ಮಂಡಲಕ್ಕೆ ಬರ್ಬೇಕಾದ್ರ ಅವರು ದೀರ್ಘಂ ಅಂದ್ರೆ ಬಹಳ ಕಾಲದವರೆಗೆ ಅಂತ ಅಲ್ಲಿ ಆಕಾಶಾದಿಗಳ ಒಂದು ಸಾದೃಶ್ಯವನ್ನ ಏನ್ ಪಡ್ಕೋತಾ ಇದ್ರಲ್ಲ,
ಅಲ್ಲಿ ಬಹಳ ಕಾಲದವರೆಗೆ ಅಲ್ಲಿ ಆಕಾಶದ ಸಾದೃಶ್ಯವಾಗಿ ಇರ್ತಾರೋ, ಇಲ್ಲ ಬೇಗ ಶೀಘ್ರವಾಗಿ ಮತ್ತೆ ಮುಂದೆ ಆಕಾಶ ಆದ್ಮೇಲೆ ವಾಯು ಆಗ್ತಾರಲ್ಲ, ಆಕಾಶದಿಂದ ವಾಯು ಆಗ್ತಾರ, ವಾಯುವಾಗಿ ಧೂಮ್ ಆಗ್ತಾರಲ್ಲ, ಅಲ್ಲಿ ಮುಂದೆ ಉತ್ತರ ಅಂದ್ರೆ ಮುಂದೆ ಪೂರ್ವ ಅಂದ್ರೆ ಹಿಂದಿಂದಂತ ಅವು ಪೂರ್ವದಿಂದ ಮುಂದಕ್ಕೆ ಹೋಗ್ಬೇಕಲ್ರಿ. ಈಗ ಒಂದೊಂದು ದಾಟ್ಕೊಂತ ಹೋಗ್ಬೇಕಲ್ರಿ. ಇವಾಗ ಚಂದ್ರಮಂಡಲದಿಂದ ಆಕಾಶಕ್ಕೆ ಬಂದ್ರು, ಆಕಾಶದಿಂದ ವಾಯುಮಂಡಲಕ್ಕೆ ಬಂದ್ರು. ಈ ರೀತಿಯಾಗಿ ಅಲ್ಲಿ ಬಂದಾಗ ಅಲ್ಲಿ ವಾಯುವಿನ ರೂಪ ಆಗ್ತಾರಲ್ಲ, ಸಾದೃಶ್ಯವನ್ನು ಹೊಂತ ಇದ್ದಾರಲ್ರಿ. ಅಂದ್ರೆ ಅಲ್ಲಿ ನಿಧಾನವಾಗಿ ದೀರ್ಘಂ ಅಂದ್ರೆ ಏನು, ನಿಧಾನವಾಗಿ ಅಂತಂದ್ರೆ ಸಾವಕಾಶವಾಗಿ ಅದು ಸ್ವಲ್ಪ ಕಾಲಿದ್ದು ಅವರು ಆ ಭಾವವನ್ನು ಅಂದ್ರೆ ಏನು ಸಾದೃಶ್ಯ ಭಾವವನ್ನು ಹೊಂತಾ ಇದ್ದಾರೋ, ಅಥವಾ ಉತ್ತರೋತ್ತರ ಸಾದೃಶ್ಯಂ ಗಚ್ಚಂತಿ ಅಲ್ಪಂ ಇತಿ ಅಂದ್ರೆ ಸ್ವಲ್ಪ ಕಾಲಿದ್ದು ಬಿಟ್ಟು ಆಮೇಲೆ ಇಲ್ಲಿ ಮಳೆ ರೂಪದಿಂದ ಭೂಮಿ ಮೇಲೆ ಬೀಳ್ತಾರೋ ಹೇಗೆ ಅಂತ ಇಲ್ಲಿ ಒಂದು ಸಂಶಯ ಅನ್ನುವಂತಹದ್ದು, ಇಲ್ಲಿ ಸಂಶಯ ಅನ್ನುವಂತಹದ್ದನ್ನು ಮಾಡ್ತಾ ಇದ್ದಾರೆ. ಉತ ಅಲ್ಪಂ ಅಂದ್ರೆ ದೀರ್ಘಕಾಲದವರೆಗೆ ಅಲ್ಲಿ ಆಕಾಶಾದಿಗಳ ಸಾದೃಶ್ಯವನ್ನ ಹೊಂತಾರೋ, ಅಥವಾ ಸ್ವಲ್ಪ ಕಾಲ ಅಲ್ಲಿ ಆ ಭಾವವನ್ನ ಅಂದ್ರೆ ಆ ಆಕಾಶಾದಿಗಳ ಸಾದೃಶ್ಯವನ್ನ ಹೊಂದಿ ಇಳಿತಾ ಇದ್ದಾರೋ ಅಂತ ಹೀಗೊಂದು ಪ್ರಶ್ನೆ. ಅದಕ್ಕಂದ್ರೆ ಅವರು ತತ್ರ ಅನಿಯಮ, ಅಲ್ಲಿ ಯಾವುದೇ ನಿಯಮ ಅನ್ನುವಂಥದ್ದಿಲ್ಲ ಅಂತ. ಹಂಗೆ ಯಾವುದೇ ಶಾಸ್ತ್ರ ಅನ್ನುವಂಥ ನಿಯಮವನ್ನ ಮಾಡಿಲ್ಲ. ನಿಯಮಕಾರಿಣ ಶಾಸ್ತ್ರಸ್ಯ ಅಭಾವಾತ್, ಅಂಥ ಒಂದು ದೀರ್ಘಕಾಲದವರೆಗೆ ಅಲ್ಲಿ ಸಾದೃಶ್ಯವನ್ನ ಹೊಂದುವಂತಹದ್ದಾಗಲಿ, ಅಂದ್ರೆ ಆಕಾಶದ ಸಾದೃಶ್ಯ, ವಾಯುವಿನ ಸಾದೃಶ್ಯ, ಆ ಬಳಿಕ ಅಬ್ರದ ಸಾದೃಶ್ಯ, ಅವನೊಂದು ಹೇಳ್ಕೊತ ಬಂದದಲ್ರಿ. ಧೂಮದ ಸಾದೃಶ್ಯ, ಅಬ್ರದ ಸಾದೃಶ್ಯ, ಮೇಘಗಳ ಸಾದೃಶ್ಯ, ಮಳೆಯ ಸಾದೃಶ್ಯ, ಅವು ಹಾಕೋತ ಬಂದಾರಲ್ರಿ ಅವರು. ಅಲ್ಲಿ ಯಾವುದೇ ಒಂದು ಶಾಸ್ತ್ರ ಅನ್ನುವಂತಹದ್ದು ಇಷ್ಟು ಕಾಲ ಅಂದ್ರೆ ದೀರ್ಘವಾಗಿ ಅಲ್ಲಿ ಆ ಒಂದು ಸಾದೃಶ್ಯನ ಹೊಂದಬೇಕು ಅಂತ ಹೇಳಿ ಹಿಂಗೆ ಯಾವುದೇ ಒಂದು ಶಾಸ್ತ್ರದ ನಿಯಮ ಅನ್ನುವಂತಹದ್ದು ಇಲ್ಲವೇ ಇಲ್ಲ ಅಂತ ಹೇಳಬೇಕು ಅಂತ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾನ. ನಿಯಮಕಾರಿಣ ಶಾಸ್ತ್ರಸ್ಯ ಅಭಾವಾತ್, ನಿಯಮವನ್ನ ಮಾಡತಕ್ಕಂತ ಶಾಸ್ತ್ರ ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ ಅಲ್ಲಿ ನಿಯಮವನ್ನು ಹೇಳಬಾರದು ಅಂತ ಪೂರ್ವ ಪಕ್ಷಿ ಹೇಳಿದ್ರೆ, ಏವಂ ಪ್ರಾಪ್ತ ಇದಮಾಹ, ಅದಕ್ಕೆ ಸಿದ್ಧಾಂತವನ್ನು ಹೇಳ್ತಾರೆ. ಇವಾಗ ಈ ಪೂರ್ವ ಪಕ್ಷಕ್ಕೆ ಸಿದ್ಧಾಂತ ನಾತಿ ಚಿರೇಣ, ಈಗ ಸೂತ್ರವನ್ನು ತಗೊಂಡ್ರು ಇವಾಗ ಅವರು. ಆ ಸಿದ್ಧಾಂತ ಸೂತ್ರ ಇದು. ಅಲ್ಲಿ ನ ಅಚ್ಚಿರೇಣ, ನ ಅತಿ ಚಿರೇಣ. ಅತಿ ಚಿರೇಣ ಅಂದ್ರೆ ಬಹಳ ತಡ ಮಾಡ್ಲಾರ್ದಂಗಂತ. ಅಂದ್ರೆ ಬಹಳಷ್ಟು ಹೊತ್ತು ಎಷ್ಟೋ ಬಹುಕಾಲದವರೆಗೆ ಅವರು ಆಕಾಶದ ಸಾದೃಶ್ಯವನ್ನ ಹೊಂದೋದಿಲ್ಲ, ಅಲ್ಲಿಂದ ವಾಯುವಿನ ಸಾದೃಶ್ಯವನ್ನ ಬಹಳ ಕಾಲದವರೆಗೆ ಹೊಂದಂಗಿಲ್ಲ, ಅತಿ ಶೀಘ್ರವಾಗಿ ಅಂತ, ತಡ ಮಾಡ್ಲಾರ್ದೆ ಅಂತ. ಅದನ್ನ ಅಂದ್ರೆ ಅವರು ಅಲ್ಪಂ ಕಾಲಂ ಅಂದ್ರೆ ಸ್ವಲ್ಪ ಕಾಲದವರೆಗೆ ಆಕಾಶಾದಿ ಭಾವೇನ ಅಂದ್ರೆ ಆಕಾಶಾದಿಗಳ ಭಾವವನ್ನ, ಅಲ್ಲಿ ಆಕಾಶ ಭಾವವನ್ನ ಸ್ವಲ್ಪ ಕಾಲ ಆಕಾಶ ಭಾವವನ್ನು ಹೊಂದಿರ್ತಾರ, ಅಲ್ಲಿಂದ ವಾಯುಭಾವವನ್ನ ಸಾದೃಶ್ಯವನ್ನ ಅಲ್ಲಿ ಸಾದೃಶ್ಯವನ್ನ ಪಡಿತಾ ಇದ್ದಾರಂತ. ವಾಯುವಿನ ಸಾದೃಶ್ಯವನ್ನ ಪಡಿತಾರ, ಮೊದಲು ಆಕಾಶದ ಸಾದೃಶ್ಯನ ಪಡಿತಾರ, ಅಲ್ಲಿಂದ ವಾಯುವಿನ ಸಾದೃಶ್ಯವನ್ನು ಪಡ್ಕೊಳ್ತಾರ. ಅದರ ನಂತರದಲ್ಲಿ ಅವು ಮುಂದೆ ಹೇಳ್ಕೊಂಡು ಬಂದ್ರಲ್ರಿ, ಧೂಮ, ಅಬ್ರ, ಆಮೇಲೆ ಮೇಘ, ಆಮೇಲೆ ಮಳೆ. ಅಂದ್ರೆ ಸ್ವಲ್ಪ ಕಾಲ ಅವ್ರು ಏನ್ ಮಾಡ್ತಾರಂತಂದ್ರೆ ಅಲ್ಲಿ ಆ ಆಕಾಶಾದಿ ಭಾವದಲ್ಲಿ ಇದ್ದುಕೊಂಡು ಮುಂದೆ ಮಳೆ ಜೊತೆಯೊಳಗೆ ಈ ಭೂಮಿಗೆ ಇಳಿತಾರಂತ. ಈಗ ಧಾರಾಕಾರ ಮಳೆ ಸುರಿತೈತಲ್ರಿ, ಆ ಮಳೆಯೊಳಗ ಬಂದು ಈ ಭೂಮಿ ಮೇಲೆ ಇಳಿತಾರೆ ಅಂತ ಹೇಳಿ ಇಲ್ಲಿ ಅದನ್ನ ಹೇಳ್ಕೊಂಡು ಬಂದ್ರು. ತಥಾ ವರ್ಷಧಾರಾಭಿಃ ಸಹ ಇಮಾಂ ಭುವಂ ಆಪತಂತಿ, ಅಂದ್ರೆ ಧಾರೆ ಅಂತಂದ್ರೆ ಧಾರಾಕಾರ ಮಳೆ ಸುರಿತದಲ್ಲ, ಕಲಸುಗ ಸುರಿತೈತೆ ಅಂತ ಹೇಳ್ತಾರ ನೋಡೋದು. ಅಲ್ಲಿ ಆಕಾಶಾದಿ ಭಾವದಿಂದ ಅವಸ್ಥಾಯ, ಅಲ್ಲಿ ಆ ಭಾವವನ್ನು ಹೊಂದಿ ಅಂತ.
ಅವರು ಅಲ್ಲಿ ಇದ್ದುಕೊಂಡು ಅಂತ ಆಕಾಶಾದಿ ಭಾವದಿಂದ ಇದ್ದುಕೊಂಡು ಮಳೆಯ ಧಾರೆಗಳೊಂದಿಗೆ ಈ ಭೂಮಿ ಮೇಲೆ ಅವರು ಇಳಿದು ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಬಂದರು. ಕುತ ಏತತ್, ಇದು ನಿಮ್ಗೆ ಹೆಂಗ್ ಗೊತ್ತಾಗ್ತದ ಅಂತ ಇಲ್ಲಿ ಪ್ರಶ್ನೆ ಮಾಡಿದರೆ, ವಿಶೇಷ ದರ್ಶನಾತ್, ಒಂದು ವಿಶೇಷವಾಗಿರ್ತಕ್ಕಂಥ ದರ್ಶನದಿಂದ ಅಂತ ಹೇಳ್ತಾರೆ. ತಥಾ ಹಿ ವ್ರೀಹ್ಯಾದಿ ಭಾವಾಪತ್ಯನಂತರಂ ವಿಶಿನಷ್ಟಿ. ಅದಕ್ಕೆ ಇಲ್ಲಿ ಅಲ್ಲಿ ಸೂತ್ರವನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ತಥಾ ಹಿ ವ್ರೀಹ್ಯಾದಿ ಭಾವಾಪತ್ತೇಹೇ, ಇಲ್ಲಿ ವ್ರೀಹಿ ಮೊದಲಾಗಿರ್ತಕ್ಕಂಥ ಭಾವವನ್ನ ಪಡ್ಕೊಂಡು ಬಳಕ ಅಂತ. ವ್ರೀಹ್ಯಾದಿ ಭಾವಪತ್ತೆ ಅಂದ್ರೆ ಇಲ್ಲಿ ಯಾವಾಗ ಭೂಮಿ ಮೇಲೆ ಮಳೆ ಕರೆದು ಬಿದ್ರು ಅಂತಂದ್ರೆ ಅವಾಗ ಏನಾಗ್ತೈತೆ ಅಲ್ಲಿ ವ್ರೀಹ್ಯಾದಿ ಅಂತಂದ್ರೆ ಈ ಭತ್ತ ಮೊದಲಾದವುಗಳಲ್ಲಿ ಅಲ್ಲಿ ನೀರು ಸೇರ್ಕೋತಾವಲ್ಲ. ಇವಾಗ ಭತ್ತ ಮೊದಲಾದವುಗಳಲ್ಲಿ ಅವು ಸೇರ್ಕೊಂಡಾಗ ಅಲ್ಲಿ ಅದು ಫಲ ಬೆಳಿತೈತಿ. ಇವಾಗ ಅಲ್ಲಿ ವ್ರೀಹ್ಯಾದಿಗಳಲ್ಲಿ ಆ ವ್ರೀಹ್ಯಾದಿ ಭಾವವನ್ನು ಪಡ್ಕೊಳ್ತಾರಂತ. ವಿಶಿನಷ್ಟಿ, ಅದ್ರ ಬಗ್ಗೆ ಅಲ್ಲಿ ವಿಶೇಷವಾಗಿ ಅಲ್ಲಿ ತಿಳಿಸ್ತಾ ಇದ್ದಾರೆ. ಏನಂತಂದ್ರ ಅಥೋ ವೈ ಖಲು ದುರ್ನಿಷ್ಪತರಂ, ಅಲ್ಲಿಂದ ಅವರು ದುಃಖದಿಂದ ಹೊರಡ್ತಾರಂತ. ಅವರು ಆ ವ್ರೀಹ್ಯಾದಿ ಭಾವವನ್ನು ಪಡ್ಕೊಂಡಂತವಾಗ ಇಲ್ಲಿಂದ ಅವರು ಬಹಳ ದುಃಖದಿಂದ ಹೊರಡ್ತಾ ಇದ್ದಾರೆ ಅಂತ ಅಲ್ಲಿ ಶ್ರುತಿ ಹೇಳ್ತದೆ, ಚಾಂದೋಗ್ಯ ಉಪನಿಷತ್ತು. ಅಥೋ ವೈ ಅಂದ್ರೆ ಅಲ್ಲಿಂದ ಅಂತ, ಖಲು ಅಂದ್ರೆ ನಿಶ್ಚಯವಾಗಿ, ದುರ್ನಿಷ್ಪ್ರಪತರಂ ಅಂತಂದ್ರೆ ದುಃಖದಿಂದ ಹೊರಡ್ತಾ ಇದ್ದಾರೆ ಅಂತ ಹಿಂಗ್ ಶ್ರುತಿ ಅನ್ನುವಂಥದ್ದು ಹೇಳ್ಕೊಂಡು ಬರ್ತಾ ಇದೆ. ತಕಾರ ಏಕಶ್ಚಾಂದಸ್ಯಾಂ ಪ್ರಕ್ರಿಯಾಯಾಮ್ ಲುಪ್ತೋ ಮಂತವ್ಯ, ಅಲ್ಲಿ ಒಂದು ತಕಾರ ಅನ್ನುವಂತಹದ್ದು ಆ ವೈದಿಕ ಪ್ರಕ್ರಿಯೆಯೊಳಗ ಅದು ಲೋಪ ಆಗೈತಿ ಅಂತ. ಅಲ್ಲಿ ಪ್ರಪ್ರತರಂ ಅಂತ ಆಗ್ಬೇಕಾಗಿತ್ತು, ಒಂದು ತಕಾರ ಹೋಗೈತೆ ಅಲ್ಲಿ. ದುರ್ನಿಷ್ಪ್ರಪತರಂ ತತರಂ ಆಗ್ಬೇಕಾಗಿತ್ತು, ಅದು ಒಂದು ತಕಾರ ಅನ್ನುವಂತಹದ್ದು ಅಲ್ಲಿ ಆ ಛಂದಸ್ಸು ಹೊಂದಬೇಕಲ್ರಿ. ಇವಾಗ ಅಲ್ಲಿ ಅದು ವೇದೊಳಗ ವೈದಿಕ ಪ್ರಕ್ರಿಯೆಯೊಳಗೆ ಅಲ್ಲಿ ಛಂದಸ್ಸು ಹೊಂದು ಸಲುವಾಗಿ ಒಂದು ತಕಾರಕ್ಕ ಲೋಪ ಅನ್ನುವಂತಹದ್ದು ಆಗೈತಿ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರು ಅವರು. ದುರ್ನಿಷ್ಪ್ರಪತರಂ ಅಂತ ಹಿಂಗ್ರದ ಅರ್ಥ. ಅದು ದುರ್ನಿಷ್ಪ್ರಪತರೋ ಅಂದ್ರೆ ಅಲ್ಲಿ ಹೊರಕ್ಕೆ ಬರುವುದು ಅಂತ ಅರ್ಥ. ಇದು ಇನ್ನೂ ಕಷ್ಟ ಅಂತ ಹೇಳ್ತಾರ ಅವರು. ಅಲ್ಲಿಂದ ಆ ಏನು ವ್ರೀಹ್ಯಾದಿ ಭಾವವನ್ನು ಪಡ್ಕೊಂಡ್ರಲ್ಲ, ಅಲ್ಲಿಂದ ಹೊರಗೆ ಬರತಕ್ಕಂತಹದ್ದು ಬಹಳ ಕಷ್ಟದಾಯಕವಾಗಿರ್ತಕ್ಕಂತಹದ್ದು ಅಂತ ಅಲ್ಲಿ ಆ ಮಂತ್ರದ ಅರ್ಥ. ಅದು ದುಃಖತರಂ ಅಸ್ಮಾತ್ ವ್ರೀಹ್ಯಾದಿ ಭಾವಾತ್ ನಿಸ್ಸರಣಂ ಭವತಿ ಇತ್ಯರ್ಥಃ. ಅಸ್ಮಾತ್ ವ್ರೀಹ್ಯಾದಿ ಭಾವಾತ್ ಅಂದ್ರೆ ಈ ವ್ರೀಹ್ಯಾದಿ ಭಾವದಿಂದ ಹೊರಗೆ ಬರುವಿಕೆ ಅನ್ನುವಂತಹದ್ದು ಏನದಲ್ಲ, ಅದು ಅತ್ಯಂತ ಕಷ್ಟತರವಾಗಿರ್ತಕ್ಕಂತಹದ್ದು ಅಂತ ಅದನ್ನೇ ಇಲ್ಲಿ ಆ ವಿಷಯವನ್ನು ಹೇಳಿದ್ರು. ದುಃಖತರಂ ಅಂತ ಹೇಳಿರೋದು. ದುಃಖತರಂ ಅಂದ್ರೆ ಕಷ್ಟತರವಾಗಿರ್ತಕ್ಕಂತಹದ್ದು. ನಿಸ್ಸರಣಂ ಭವತಿ ಇತ್ಯರ್ಥಃ. ನಿಸ್ಸರಣ ಅಂದ್ರೆ ಹೊರಗೆ ಬರುವುದು ಅಂತ. ಈ ವ್ರೀಹ್ಯಾದಿ ಭಾವದಿಂದ ಹೊರಟು ಬರುವುದಂತದ್ದು ಏನೈತಲ್ಲ, ಇದು ಇನ್ನೂ ಬಹಳ ಕಷ್ಟತರವಾಗಿರ್ತಕ್ಕಂತಹದ್ದು ಅಂತೇಳಿ ಆ ಒಂದು ಪದದ ಅಭಿಪ್ರಾಯ, ಅರ್ಥ ಆಗದು. ತದತ್ರ ದುಃಖಂ ನಿಷ್ಪ್ರಪತನಂ ಪ್ರದರ್ಶಯನ್ ಪೂರ್ವೇಷು ಸುಖಂ ನಿಷ್ಪ್ರಪತನಂ ದರ್ಶಯತಿ. ಆದ್ರಿಂದ ಇಲ್ಲಿ ಅದಕ್ಕಂದ್ರೆ ಅವರು ತದತ್ರ ದುಃಖಂ ನಿಷ್ಪ್ರಪತನಂ ಪ್ರದರ್ಶಯನ್, ಇಲ್ಲಿ ಹೊರಕ್ಕೆ ಬರುವಂತಹದ್ದು ಇದು ಕಷ್ಟ ಅನ್ನುವಂತಹದ್ದನ್ನ ತೋರಿಸುವುದಕ್ಕಾಗಿ ಅಂತ ಇಲ್ಲಿ ತೋರಿಸಿದಾರಲ್ಲ. ಅದನ್ನ ನಿಷ್ಪ್ರಪತನಂ ದರ್ಶಯತಿ. ಸುಖ ದುಃಖತಾ ವಿಶೇಷಶ್ಚ ಯಂ ನಿಷ್ಪ್ರಪತನಸ್ಯ ಕಾಲತ್ವ ದೀರ್ಘತ್ವ ನಿಮಿತ್ತಃ. ಪ್ರದರ್ಶಯನ್ ಅನ್ನೋದ್ರಿಂದ ಇಲ್ಲಿ ತೋರಿಸಿದ್ದರಿಂದ ಅಂತ. ಅದು ತದತ್ರ ದುಃಖಂ, ಅಲ್ಲಿ ದುಃಖ ಅನ್ನುವಂತಹದ್ದು ಅಂದ್ರೆ ಅಲ್ಲಿಂದ ಹೊರಬರುವಿಕೆ ಅನ್ನುವಂತಹದ್ದು ಅತ್ಯಂತ ಅದು ಕಷ್ಟ, ಅದು ದುಃಖ ಅಂತ ಹೇಳಿ ತೋರಿಸಿದ್ದರಿಂದ
ಆ ಒಂದು ಹಿಂದಿನ ಸಂದರ್ಭದೊಳಗ ಅದನ್ನ ಹೇಳ್ತಾರೆ ಅವರು. ನಿಷ್ಪ್ರಪತನಂ ಪೂರ್ವೇಶು ಸುಖಂ ನಿಷ್ಪ್ರಪತನಂ ದರ್ಶಯತಿ. ಅಲ್ಲಿ ಹಿಂದಿನ ಸಂದರ್ಭದೊಳಗ ಅಲ್ಲೇನು ಸುಖವಾಗಿ ಹೊರಗ ಅವರು ಬರುವುದಂತ, ಅಲ್ಲಿ ಆಕಾಶ ಭಾವದಿಂದ ವಾಯು ಭಾವವನ್ನ ಅಲ್ಲಿ ಸಾದೃಶ್ಯನ ಹೊಂದುವುದಾಗಲಿ, ಅಲ್ಲಿಂದ ಮುಂದೇನು ಬಂದಾರಲ್ರಿ ಅವೆಲ್ಲ ಅಲ್ಲಿ ಸುಖಕರವಾಗಿ ಹೊರಗೆ ಬಂದಾರಂತವು. ಆದ್ರೆ ಇಲ್ಲಿ ವ್ರೀಹ್ಯಾದಿ ಭಾವವನ್ನು ಹೊಂದದ ಬಳಕ ಅಲ್ಲಿಂದ ಹೊರಗೆ ಬರುವುದು ಅತ್ಯಂತ ಕಷ್ಟತರವಾಗಿರ್ತಕ್ಕಂಥದ್ದು, ದುಃಖತರವಾಗಿರ್ತಕ್ಕಂಥದ್ದು ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ ಅಂತ ಅರ್ಥ. ಇಲ್ಲಿ ಸುಖ ದುಃಖತಾ ವಿಶೇಷಶ್ಚ ಅಯಂ ನಿಷ್ಪ್ರಪತನಸ್ಯ ಕಾಲತ್ವ ಅಲ್ಪತ್ವ ದೀರ್ಘತ್ವ ನಿಮಿತ್ಯ. ಇಲ್ಲಿ ಹೊರಕ್ಕೆ ಬರುವುದು ಅನ್ನುವಂಥದ್ದೇನದಲ್ಲ, ಇಲ್ಲಿ ಅದನ್ನ ತಿಳಿಸಿದಂತೆ ಆಯ್ತು. ಇಲ್ಲಿ ಹೊರಕ್ಕೆ ಬರುವಂತಹದ್ದು ಏನಾದ್ರು ಸುಲಭವಾಗಿರ್ತಕ್ಕಂಥದ್ದು ಅಥವಾ ಅದು ಕಷ್ಟವಾಗಿರ್ತಕ್ಕಂಥದ್ದು ಅನ್ನೋದನ್ನ ಆ ಕಾಲ ಅನ್ನುವಂಥದ್ದು ಅಲ್ಪವಾಗಿರುವಂತಹದ್ದು ದೀರ್ಘವಾಗಿರ್ತಕ್ಕಂಥ ಅನ್ನುವಂಥ ನಿಮಿತ್ತದಿಂದ ಆಗ್ತದ ಅಂತ. ನಾವು ಒಂದು ಆಕಾಶಾದಿ ಭಾವದಿಂದ ಅಥವಾ ಮೇಘ ಭಾವದಿಂದಲಾಗಲಿ, ಅಭ್ರಭಾವದಿಂದಲಾಗಲಿ, ವರ್ಷ ಭಾವದಿಂದಲಾಗಲಿ ಆಯಾ ಸದೃಶ್ಯವನ್ನು ಪಡ್ಕೊಂತ ಇಲ್ಲಿ ವ್ರಿಯಾದಿ ಭಾವಕ್ಕೆ ಬರ್ತದಲ್ರಿ, ಅಲ್ಲಿ ಬರ್ತಾ ಇದ್ದಾನಲ್ರ ಅವನು. ಆ ಹೊರಕ್ಕೆ ಬರುವಂತಹದ್ದು ಸುಲಭವೂ ಆಗಿರ್ಬೋದು ಅಥವಾ ಕಷ್ಟನೂ ಆಗಿರ್ಬೋದು. ಇಲ್ಲಿ ಕಾಲ ಅನ್ನುವಂತಹದ್ದು ಅಲ್ಪವಾಗಿರ್ಬೋದು ಅಥವಾ ದೀರ್ಘವಾಗಿರ್ಬೋದು. ಅಲ್ಲಿ ಸ್ವಲ್ಪ ದೀರ್ಘವಾದ ಕಾಲವರೆಗೆ ಇರಂಗಿಲ್ಲ, ಅಲ್ಪ ಕಾಲದಲ್ಲೇ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಇದು ಒಂದು ನಿಮಿತ್ತದಿಂದ ಅಲ್ಲಿ ಆಗ್ತದ ಅಂತ ಹೇಳ್ತಾ ಇದ್ದಾರೆ ಅವರು. ದೀರ್ಘವಾಗಿರ್ತಕ್ಕಂಥದ್ದು ಅಲ್ಪ ಕಾಲವಾಗಿರೋದು, ಅಲ್ಪವಾಗಿರುವುದಾಗಲಿ ದೀರ್ಘವಾಗಿರ್ತಕ್ಕಂಥದ್ದಾಗಲಿ ಈ ಕಾಲ ಅನ್ನುವಂಥದ್ದು ಒಂದು ನಿಮಿತ್ತದಿಂದ ಆಗ್ತದ ಅಂತ. ಯಾಕೆ ಅಂತಂದ್ರೆ ತಸ್ಮಿನ್ ಅವಧೌ ಶರೀರ ನಿಷ್ಪತ್ತೇ ಉಪಭೋಗ ಅಸಂಭವಾತ್. ತಸ್ಮಿನ್ ಅವಧೌ ಅಂದ್ರೆ ಆ ಸಮಯದಲ್ಲಿ ಅಂತ. ಆ ಕಾಲದೊಳಗ ಈ ಶರೀರ ಅನ್ನುವಂತಹದ್ದು ಉಂಟಾಗುವುದು ಅಷ್ಟು ಶೀಘ್ರವಾಗಿ ಆಗಂಗಿಲ್ಲ ಅಂತ. ಯಾಕೆ ಶರೀರನ್ನು ಅವಾಗ ಇನ್ನೂ ತಯಾರಾಗಿರುವುದಿಲ್ಲಲ್ರಿ ಇವಾಗ. ವ್ರೀಹ್ಯಾದಿ ಭಾವದೊಳಗಿದ್ದಾಗ ಅಲ್ಲಿಂದ ಹೊರಗೆ ಬರಬೇಕಾದ್ರ ಅಲ್ಲಿ ಶರೀರ ಅನ್ನುವಂಥದ್ದು ಇನ್ನೂ ತಯಾರಾಗಿರುವುದಿಲ್ಲ. ಶರೀರ ನಿಷ್ಪತ್ತಿ ಉಪಭೋಗ ಅಸಂಭವಾತ್. ಅಲ್ಲಿ ಶರೀರವೇ ಉತ್ಪತ್ತಿಯಾಗಿಲ್ಲ ಅಂತಂದ್ರೆ ಅಲ್ಲಿ ಉಪಭೋಗ ಮಾಡೋದು ಅಸಂಭವ ಆಗ್ತದಂತ. ಶರೀರ ಇದ್ರನೇ ನಾವು ಉಪಭೋಗ ಮಾಡಕ್ ಬರ್ತದ. ಶರೀರವೇ ಇನ್ನೂ ಉತ್ಪತ್ತಿ ಆಗಿಲ್ಲ ಅಂತಂದ್ರ ಅದು ಉಪಭೋಗ ಮಾಡೋದು ಅಸಂಭವ ಆಗ್ತದ ಅಂತ ಹೇಳ್ತಾರೆ. ತಸ್ಮಾತ್ ವ್ರೀಹ್ಯಾದಿ ಭಾವಾಪತ್ತೇ ಪ್ರಾಕ್ ಅಲ್ಪೇನೈವ ಕಾಲೇನ ಅವರೋಹ ಸ್ಯಾತ್. ಅದರಿಂದ ಇಲ್ಲಿ ವ್ರೀಹ್ಯಾದಿ ಭಾವವನ್ನ ಹೊಂದುವುದಕ್ಕಿಂತ ಪೂರ್ವದೊಳಗ, ಇನ್ನು ವ್ರೀಹ್ಯಾದಿ ಭಾವವನ್ನ ಅಲ್ಲಿ ಇನ್ನೂ ಪಡ್ಕೊಂಡಿಲ್ಲ, ಆ ಪಡೆಯೋದಕ್ಕಿಂತ ಪೂರ್ವದೊಳಗೆ ಏನಾಗ್ತೈತೆ ಅಲ್ಲಿ ಸ್ವಲ್ಪ ಕಾಲದಲ್ಲಿ ಅವರು ಇಳಿಬೇಕಾಗ್ತದಂತ. ಸ್ವಲ್ಪ ಕಾಲದನ್ನೇ ಅಲ್ಲಿ ಸ್ವಲ್ಪ ಕಾಲ ಇದ್ದು ಅವರು ಇಳಿದು ಬರ್ತಾ ಇದ್ದಾರೆ ಅಂತ. ಯಾಕಂದ್ರೆ ಅಲ್ಲಿ ಇನ್ನೂ ಶರೀರ ತಯಾರಾಗಿ ಒಂದು ಶರೀರ ಬೇಕಲ್ರಿ, ಏನಾದ್ರೂ ಉಪಭೋಗ ಮಾಡ್ಬೇಕಾಗಿತ್ತು ಅಂದ್ರೆ ಒಂದು ಶರೀರ ಇದ್ರನೆ, ಅದು ಆಧಾರ ಇದ್ರನೆ ಅಲ್ಲಿ ಅದನ್ನ ಅನುಭೋಗ ಮಾಡಕ್ ಬರ್ತದೆ. ಮತ್ತೆ ಶರೀರವೇ ಇಲ್ಲ ಅಂತಂದ ಬಳಕ ಅಲ್ಲಿ ಉಪಭೋಗ ಅನ್ನುವಂತಹದ್ದು ಸಂಭವಿಸುವುದಿಲ್ಲ ಅಂತ ಹೇಳ್ತಾರೆ ಅವರು. ಆದ್ರಿಂದ ಇಲ್ಲಿ ವ್ರೀಹ್ಯಾದಿ ಭಾವವನ್ನು ಹೊಂದೋದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಕಾಲದಲ್ಲಿನೇ ಅವರು ಇಳಿದು ಬರ್ತಾರೆ ಅನ್ನುವಂತಹದ್ದು ಇದು ಈ ಸೂತ್ರದೊಳಗ ಹೇಳ್ಕೊಂಡು ಬಂದು. ಈ ಸೂತ್ರದೇನು ಅಂದ್ರೆ ಆಯಾ ವಾಯು ಸಾದೃಶ್ಯವನ್ನ ಹೊಂದುವುದಾಗಲಿ, ಇಲ್ಲಿ ಆಕಾಶ ಭಾವ ಆಗ್ಲಿ, ವಾಯು ಭಾವ ಆಗ್ಲಿ, ಅವು ಮುಂದೆ ಹೇಳಿರ್ತಕ್ಕಂಥ ಏನದಾವಲ್ಲ ಅವು ಸ್ವಲ್ಪ ಕಾಲ ಅವರು ಆ ಭಾವದಲ್ಲಿದ್ದು ಆದಷ್ಟು ಶೀಘ್ರವಾಗಿ ಇಳಿತಾರೆ ಅನ್ನೋದ ಇಲ್ಲಿ ನಮ್ಗೆ ಅರ್ಥ ಆಗದ. ಇದರಲ್ಲಿ ಹೇಳ್ಕೊಂಡ್ ಬಂದಿದ್ದು ಅಷ್ಟೇ ಅದರ. ಇನ್ನ 6ನೇ ಅಧಿಕರಣವನ್ನ ಹೇಳ್ತಾ ಇದ್ದಾರೆ ಇಲ್ಲಿ, ಅನ್ಯಾಧಿಷ್ಠಾಧಿಕರಣ ಅಂತ. ಅನ್ಯ ಅಧಿಷ್ಠಾಧಿಕರಣ ಅಂತ ಇಲ್ಲಿ ಇದ್ರಾಗ ಏನ್ ಹೇಳ್ತಾರೆ ಅಂತಂದ್ರೆ, ಆ ವ್ರೀಹ್ಯಾದಿ ಭಾವವನ್ನು ಹೊಂದಿರ್ತಾರಲ್ಲ, ಆ ವ್ರೀಹ್ಯಾದಿಗಳಲ್ಲಿ ಅಲ್ಲಿ ಅನುಶಯಗಳಾಗಿರ್ತಕ್ಕಂಥವ್ರು ಸೇರ್ಕೊಂಡಿರ್ತಾರೆ ಅಂತ
ಅನ್ಯ ಅಧಿಷ್ಠಾಧಿಕರಣ ಅಂದರೆ ಬೇರೆ ಜೀವರುಗಳಿಗೆ ಸೇರಿರತಕ್ಕಂಥ ಆ ವ್ರೀಹಾದಿಗಳಲ್ಲಿ ಅವರು ಸೇರಿಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ಪೂರ್ವತ್ ಅವಿಲಾಪಾತ್, ಮೊದಲಿನಂತೆ ಅಲ್ಲಿ ಹೇಳಿದೆ ಅಂತ. ಹೀಗೆ ಇಲ್ಲಿ ಈ ಸೂತ್ರ ಅನ್ನುವಂಥದ್ದು 24ನೇ ಸೂತ್ರ. ಅನ್ಯ ಅಧಿಷ್ಠಿತೇಷು ಪೂರ್ವವತ್ ಅವಿಲಾಪಾತ್, ಅಂದ್ರೆ ಬೇರೆ ಜೀವಗಳಿಗೆ ಸೇರಿರ್ತಕ್ಕಂಥ ಯಾವ ಒಂದು ವ್ರೀಹಾದಿಗಳಂತೇನದಾವು ಅವುಗಳಲ್ಲಿ ಸೇರಿಕೊಂಡಿರ್ತಾ ಇದ್ದಾರೆ. ಆ ಬಳಿಕ ಇವರು ಮೊದಲಿನಂತೆ, ಯಾಕಂತಂದ್ರೆ ಮೊದಲಿನಂತೆ ಹೇಳಿದೆ ಅಂತ ಹೇಳಿ ಇಲ್ಲಿ ಸೂತ್ರದ ಅಭಿಪ್ರಾಯವನ್ನು ಹೇಳಿದ್ರು. ಇದಕ್ಕೆ ಸಂಶಯ ಪೂರ್ವ ಪಕ್ಷಿಗಳು ಏನು ಅನ್ನೋದ್ರ ಬಗ್ಗೆ ಈಗ ಆಚಾರ್ಯರು ಭಾಷ್ಯದಲ್ಲಿ ಅದಕ್ಕೆ ವಿವರಣೆ ಕೊಡ್ತಾ ಇದ್ದಾರೆ. ತಸ್ಮಿನ್ಯೇವ ಅವರೋಹೇ, ತಸ್ಮಿನ್ಯೇವ ಅವರೋಹೇ, ಅವರೋಹ ಅಂತಂದ್ರೆ ಇಳಿಯುವುದು ಅಂತ, ಮ್ಯಾಲಿಂದ ಇಳಿಯುವುದು. ಇಲ್ಲಿ ಆ ಇಳಿಯುವಿಕೆ ಅನ್ನುವಲ್ಲಿ ಪ್ರವರ್ಷಣಾನಂತರಂ ಪಶ್ಯತೆ. ಪ್ರವರ್ಷಣ ಅಂತಂದ್ರೆ ಏನು? ಮಳೆ ಸುರಿದ ಬಳಕ ಅಂತ. ಮಳೆ ಆಗ್ತೈತಲ್ರಿ, ಮಳೆ ಆದ ಬಳಕ ಪಠ್ಯತೆ ಏನಂತ, ತ ಇಹ ವ್ರೀಹಿರ್ವಾ ಓಷಧಿ ವನಸ್ಪತಿ ವನಸ್ಪತಯಸ್ತಿಲ ಮಾಷಾ ಇತಿ ಜಾಯಂತೆ. ಇಲ್ಲಿ ಛಾಂದೋಗ್ಯೋಪನಿಷತ್ತಿನ ಒಂದು ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ಆ ಛಾಂದೋಗ್ಯೋಪನಿಷತ್ತಿನಲ್ಲಿ ಏನ್ ಹೇಳ್ಕೊಂಡು ಬಂದಿದ್ದಾರೆ ಅಂತಂದ್ರೆ, ಅಲ್ಲಿ ಮಳೆಯೊಳಗ ಬಂದಿರತಕ್ಕಂತ ಅಲ್ಲಿ ಜೀವ ಮಳೆ ಆದ ಬಳಕ ಹೇಗಾಗ್ತದೋ ಅನ್ನೋದ್ರ ಬಗ್ಗೆ ಅಲ್ಲಿ ಪಠಣವನ್ನ ಮಾಡಿದ್ದಾರೆ. ಇಲ್ಲಿ ಆ ಛಾಂದೋಗ್ಯೋಪನಿಷತ್ತಿನಲ್ಲಿ ತ ಇಹ ವ್ರೀಹಿರ್ವಾ ಓಷಧಿರ್ ವನಸ್ಪತಯಃ ತಿಳಃ ಮಾಷಾ ಇತಿ ಜಾಯಂತೆ. ಇಲ್ಲಿ ವ್ರೀಹಿ ಅಂತಂದ್ರೆ ಭತ್ತ, ಅವನ್ನೆಲ್ಲ ಅಂತ ಕರಿತೀವಲ್ಲ, ವ್ರೀಹಿ. ಯವ ಅಂತಂದ್ರೆ ಜವೆ ಗೋಧಿ ಅಂತಾರಲ್ರಿ, ಯವ. ಓಷಧಿ ವನಸ್ಪತಯ ಅಂದ್ರೆ ಅಲ್ಲಿ ಗಿಡ ಮರಗಳು. ತಿಲ ಅಂತಂದ್ರೆ ಎಳ್ಳು, ಮಾಸ ಅಂತಂದ್ರೆ ಉದ್ದು. ಇವು ಭೂಮಿ ಮೇಲೆ ಬೆಳಿತಾವಲ್ರಿ ಇವೆಲ್ಲ, ಭತ್ತ ಆಗಲಿ, ಜವೆ ಆಗಲಿ, ಗಿಡ ಮರಗಳಾಗಲಿ, ಎಳ್ಳು ಉದ್ದುಗಳಾಗಲಿ, ಈ ಪ್ರಕಾರವಾಗಿ ಅವರು ಜಾಯಂತೆ ಹುಟ್ಟುತ್ತಾರೆ ಅಂತ ಇದು ಉಪನಿಷತ್ತಿನ ಪ್ರಮಾಣ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇತಿ ತತ್ರ ಸಂಶಯ. ಈ ಉಪನಿಷತ್ತಿನ ಒಂದು ಇದರಿಂದ ಇಲ್ಲಿ ಒಂದು ಸಂಶಯವನ್ನ ಮಾಡ್ತಾ ಇದ್ದಾರೆ. ಯಾವ ಚಂದ್ರಮಂಡಲದಿಂದ ಅಲ್ಲಿ ವಾಯುವಿನ ಮುಖಾಂತರ, ಯಾವುದು ಆಕಾಶ ವಾಯು, ಅಲ್ಲಿ ಮೋಡಗಳು ಆಗಿ ಭೂಮಿ ಮೇಲೆ ಮಳೆಯಾಗಿ ಬರ್ತಾನಲ್ರಿ. ಇಲ್ಲಿ ಮಳೆಯಾಗಿ ಬಂದ ಬಳಕ ಅವನು ಅಲ್ಲಿ ಭತ್ತ ಆಗಲಿ ಅಥವಾ ಜವೆಗೋಧಿ ಆಗಲಿ, ಗಿಡ ಮರಗಳಾಗಲಿ, ಎಳ್ಳಾಗಲಿ, ಉದ್ದುಗಳಾಗಲಿ ಅವುಗಳಾಗಿ ಹುಟ್ಟುತ್ತಾರೆ ಅಂತ ಹೇಳಿ ಇಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳಿದ್ದರಿಂದ ಅಲ್ಲಿ ಸಂಶಯವನ್ನ, ತತ್ರ ಸಂಶಯ, ಅಲ್ಲಿ ಒಂದು ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಕಿಂ ಅಸ್ಮಿನ್ ಅವಧೌ ಸ್ಥಾವರ ಜಾತ್ಯಾಪನ್ನಾಃ ಸ್ಥಾವರ ಸುಖ ದುಃಖ ಬಾಜೋ ಅನುಶೈನೋ ಭವಂತಿ ಆಹೋಸ್ವೇತ್ ಕ್ಷೇತ್ರಜ್ಞಾಂತರಧಿಷ್ಠಿತೇಷು ಸ್ಥಾವರ ಶರೀರೇಷು ಸಂಶ್ಲೇಷ ಮಾತ್ರಂ ಗಚ್ಚಂತಿ ಇತಿ. ಇಲ್ಲಿ ಸಂಶಯ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಆಚಾರ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಸ್ಮಿನ್ ಅವಧೌ ಅಂದ್ರೆ ಈ ಕಾಲದಲ್ಲಿ ಅಂತ. ಅವಧೌ ಅಂದ್ರೆ ಈ ಕಾಲದಲ್ಲಿ. ಸ್ಥಾವರ ಜಾತ್ಯ ಅಲ್ಲಿ ಸ್ಥಾವರ ಜನ್ಮವನ್ನ ಪಡೆದುಕೊಂಡು ಅಂತ. ಸ್ಥಾವರ ಜಾತ್ಯಾಪನ್ನಾಹ ಆ ಸ್ಥಾವರ ಜನ್ಮವನ್ನ ಪಡೆದುಕೊಂಡಿರ್ತಕ್ಕಂಥ ಸ್ಥಾವರ ಸುಖ ದುಃಖ ಭಾಜಃ ಅಲ್ಲಿ ಸ್ಥಾವರವಾಗಿರ್ತಕ್ಕಂಥ ಸುಖ ದುಃಖಗಳನ್ನೇ ಅನುಶೈನಃ. ಇಲ್ಲಿ ಅನುಶೈಗಳು ಅಂತಂದ್ರೆ ಯಾರು? ಅಲ್ಲಿಂದ ಏನು ಚಂದ್ರಮಂಡಲದಿಂದ ಬಂದಾರಲ್ರಿ ಅವರು, ಇಷ್ಟಾಧಿಕಾರಿಗಳು. ಅವರು ಆಕಾಶವಾಗಿ, ವಾಯುವಾಗಿ, ಅಲ್ಲಿ ಮೇಘವಾಗಿ, ಧೂಮವಾಗಿ ಹೇಳ್ಯಾರಲ್ಲಿ, ಧೂಮ ಮೇಘ
ಅಬ್ರ ಮತ್ತು ಕೊನೆಗೆ ವರ್ಷ ರೂಪವಾಗಿ ಇಲ್ಲಿ ಬಂದು ಧಾನ್ಯದಲ್ಲಿ ಸೇರ್ಕೊಂಡಿದ್ದಾರೆ ಇವಾಗ ಇಲ್ಲಿ. ಅವ್ರಂತಾರೆ ಇಲ್ಲಿ ಸ್ಥಾವರ ಸುಖ ದುಃಖ ಬಾಜೋ ಅನುಶೈನಃ ಭವಂತಿ. ಇಲ್ಲಿ ಅನುಶೈನ ಅಂತಂದ್ರೆ ಏನು, ಯಾರು ಅಲ್ಲಿ ಏನು ಐಹಿಕ ಆಮುಷ್ಮಿಕ ಅಂತ ಹೇಳಿರಲ್ಲ, ಆ ಐಹಿಕ ಭೋಗ ಫಲವನ್ನ ಅನುಭವಿಸೋದಕ್ಕೋಸ್ಕರವಾಗಿ ಆ ಫಲವನ್ನ ಅವ್ರು ತಗೊಂಡ ಬಂದಾರಿಲ್ರಿ ಇಲ್ಲಿ. ಆ ಅನುಶಯಿಗಳು ಯಾವ ಸ್ಥಾವರ ಜನ್ಮವನ್ನ ಪಡ್ಕೊಂಡು ಸ್ಥಾವರ ಸುಖ ದುಃಖವನ್ನೇ ಅವರು ಹೊಂತಾರೋ, ಅಥವಾ ಆಹೋಸ್ವಿತ್ ಅಂದ್ರೆ ಅಥವಾ ಕ್ಷೇತ್ರಜ್ಞಾಂತರ ಅಧಿಷ್ಠಿತೇಷು ಸ್ಥಾವರ ಶರೀರೇಶು ಸಂಶ್ಲೇಷ ಮಾತ್ರ ಗಚ್ಚಂತಿ. ಅಥವಾ ಇಲ್ಲಿ ಬೇರೆ ಕ್ಷೇತ್ರಜ್ಞ, ಇಲ್ಲಿ ಕ್ಷೇತ್ರಜ್ಞ ಅಂದ್ರೆ ಕ್ಷೇತ್ರದಲ್ಲಿ ಇದ್ದು ಅರಿವತಕ್ಕಂಥವ್ನು ಕ್ಷೇತ್ರಜ್ಞ ಅಂತ ಹೇಳ್ತಾರ ಅವ್ರು. ಈ ಬ್ಯಾರೆ ಕ್ಷೇತ್ರಜ್ಞರಿಗೆ ಆಶ್ರಯವಾಗಿರ್ತಕ್ಕಂಥ ಯಾವ ಸ್ಥಾವರ ಶರೀರಗಳದಾವಲ್ಲ, ಆ ಶರೀರಗಳಲ್ಲಿ ಸಂಬಂಧ ಮಾತ್ರವನ್ನು ಪಡಿತಾ ಇದ್ದಾರೋ ಅಂತ ಇಲ್ಲಿ ಸಂಶಯ. ಏನು, ಈ ಕಾಲದೊಳಗ ಸ್ಥಾವರ ಜನ್ಮವನ್ನು ಪಡ್ಕೊಂಡು ಸ್ಥಾವರಗಳ ಸುಖ ದುಃಖವನ್ನ ಅನುಶೀಲ ಹೊಂತಾರೋ, ಅಥವಾ ಆ ಬೇರೆ ಕ್ಷೇತ್ರಜ್ಞರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವ್ರಿಗೆ ಆಶ್ರಯವಾಗಿರ್ತಕ್ಕಂಥ ಯಾವ ಸ್ಥಾವರ ಶರೀರಗಳದಾವಲ್ರಿ, ಅವುಗಳಲ್ಲಿ ಕೇವಲ ಸಂಬಂಧ ಮಾತ್ರವನ್ನು ಪಡೀತಾರೋ ಅಂತ ಇದಿಷ್ಟು ಸಂಶಯ. ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳ್ತಾನೆ, ಕಿಂ ತಾವತ್ ಪ್ರಾಪ್ತಂ. ಇಲ್ಲಿ ಮೊದಲು ಪೂರ್ವ ಪಕ್ಷಿ ಅಭಿಪ್ರಾಯ ಏನು ಅಂತಂದ್ರೆ, ಸ್ಥಾವರ ಜಾತ್ಯಾಪನ್ನಾಃ ತತ್ ಸುಖ ದುಃಖ ಬಾಜೋ ಅನುಶೈನಃ ಭವಂತಿ ಇತಿ. ಪೂರ್ವ ಪಕ್ಷಿ ಹೇಳ್ತಾನೆ ಅಲ್ಲಿ ಸ್ಥಾವರ ಜನ್ಮವನ್ನು ಪಡ್ಕೊಂಡು ಆ ಪ್ರಾಣಿಗಳ ಸುಖ ದುಃಖವನ್ನೇ ಅನುಶಯಗಳು ಹೊಂತಾರೆ ಅಂತ ಇಲ್ಲಿ ಪೂರ್ವ ಪಕ್ಷಿ ಅಭಿಪ್ರಾಯ. ಇಲ್ಲಿ ಆ ವ್ರೀಹಿ ಅವಾದಿಗಳಲ್ಲಿ ಬಂದಿರತಕ್ಕಂತ ಜೀವಿಗಳು ಯಾರು ಇಷ್ಟಾಧಿಕಾರಿಗಳು ಏನಲ್ಲಿ ವ್ರೀಹಿ ಭಾವವನ್ನು ಹೊಂತಾರಲ್ರಿ, ವ್ರೀಹಿ ಆಗಿರ್ಬೋದು ಅಥವಾ ಜವೆ ಆಗಿರ್ಬೋದು, ಗಿಡಮರಳಾಗಿರ್ಬೋದು ಅಥವಾ ಎಳ್ಳು ಉದ್ದುಗಳಾಗಿರ್ಬೋದು, ಅದರ ಭಾವನ್ನ ಪಡ್ಕೊಂಡಿರತಕ್ಕಂತ ಯಾವ ಇಷ್ಟಾಧಿಕಾರಿಗಳು ಇಲ್ಲಿ ಅವ್ರೇನು ಚಂದ್ರಮಂಡಲದಿಂದ ಬಂದಾರಲ್ರಿ ಈಗ ಅವರು ಅವ್ರು ಏನಾಗಿದ್ದಾರೆ ಅಂತಂದ್ರೆ ಇಲ್ಲಿ ಸ್ಥಾವರ ಜನ್ಮವನ್ನು ಪಡ್ಕೊಂಡು ಆ ಪ್ರಾಣಿಗಳ ಸುಖ ದುಃಖವನ್ನೇ ಅಲ್ಲಿ ಅನುಶಯಿಗಳು ಅನುಭವಿಸ್ತಾ ಇದ್ದಾರೆ, ಅದನ್ನ ಹೊಂತಾ ಇದ್ದಾರೆ ಅಂತ ಇಲ್ಲಿ ಪೂರ್ವ ಪಕ್ಷಿ ಅನ್ನುವಂತದ್ದು ಬರ್ತದೆ. ಕುತ ಏತತ್, ಇದು ನಿಮ್ಗೆ ಹೇಗೆ ಗೊತ್ತಾಗ್ತತಿ, ಅವರು ಸ್ಥಾವರ ಜನ್ಮವನ್ನೇ ಪಡ್ಕೊಂಡು ಪ್ರಾಣಿಗಳ ಸುಖ ದುಃಖವನ್ನು ಅನುಭವ ಮಾಡ್ತಾರ ಅನ್ನುವಂತದ್ದು ನೀವು ಹೇಗೆ ಹೇಳ್ತಾ ಇದ್ದೀರಿ, ನಿಮಗೇನಾದ್ರು ಹೆಂಗ್ ನಿಮ್ಗೆ ಗುರ್ತಾಗ್ತದ ಅಂತ ಕೇಳಿದ್ರೆ, ಅದಕ್ಕೆ ಅವ್ರಂತಾರ ಜನೇರ್ ಮುಖ್ಯಾರ್ಥತ್ವ ಉಪಪತ್ತೇ. ಇಲ್ಲಿ ಜನ್ ಧಾತುವಿಗೆ, ಜನ್ ಅನ್ನುವಂತ ಧಾತುವಿಗೆ ಇಲ್ಲಿ ಮುಖ್ಯಾರ್ಥ ಅನ್ನುವಂತಹದ್ದು ಅದು ಹೊಂದುವುದರಿಂದ ಅಂತ ಹೇಳಿದ್ರು ಅವರು. ಅಲ್ಲಿ ಜನ್ ಧಾತುವಿಗೆ ಮುಖ್ಯಾರ್ಥ ಅನ್ನುವಂಥದ್ದು ಹೊಂದುತ್ತದ ಅಂತ. ಸ್ಥಾವರ ಭಾವಸ್ಯ ಚ ಶ್ರುತಿ ಸ್ಮೃತ್ಯೋಃ ಉಪಭೋಗ ಸ್ಥಾನತ್ವ ಪ್ರಸಿದ್ಧೇ. ಅಂದ್ರೆ ಇಲ್ಲಿ ಸ್ಥಾವರ ಭಾವವನ್ನ ಏನು ಹೊಂದಿರ್ತಾ ಇದ್ದಾರಲ್ಲ, ಅಲ್ಲಿ ಶ್ರುತಿ ಸ್ಮೃತಿಗಳಲ್ಲಿ ಒಂದು ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ಏನ್ ಪ್ರಸಿದ್ಧ ಅದ ಅಂತಂದ್ರೆ, ಈ ಸ್ಥಾವರ ಭಾವವೇ ಉಪಭೋಗಕ್ಕೆ ಸ್ಥಾನ ಆಗೈತಿ ಅಂತ ಹೇಳಿ ಶ್ರುತಿ ಸ್ಮೃತಿಗಳಲ್ಲಿ ಪ್ರಸಿದ್ಧವಾಗೈತಿ. ಇಲ್ಲಿ ಸ್ಥಾವರ ಭಾವ ಅನ್ನುವಂತಹದ್ದು ಹೊಂದಿದಾಗಲೇ ಅದು ಏನಾಗ್ತೈತಿ, ಅಲ್ಲಿ ಉಪಭೋಗ ಸ್ಥಾನ ಆಗ್ತದಂತದು. ಆ ಸ್ಥಾವರ ಭಾವವನ್ನು ಹೊಂದಲಾರದೆ ಅಲ್ಲಿ ಉಪಭೋಗ ಸ್ಥಾನ ಅನ್ನುವಂತಹದ್ದು ಆಗುವುದಿಲ್ಲ. ಇದನ್ನ ಶ್ರುತಿ ಸ್ಮೃತಿಗಳಲ್ಲಿ ಪ್ರಸಿದ್ಧವಾಗಿ ಹೇಳಿದಾರ ಅಂತ ಹೇಳಿದ್ರು ಇಲ್ಲಿ. ಪಶು ಹಿಂಸಾದಿ ಯೋಗಾಚ್ಛ ಇಷ್ಟಾದೇಹೇ ಕರ್ಮಜಾತಸ್ಯ ಅನಿಷ್ಟ ಫಲತ್ವೋಪಪತ್ತೇಹೇ. ಇಲ್ಲಿ ಪಶು ಹಿಂಸಾದಿ ಯೋಗಾಚ್ಛ ಅಂತ ಹೇಳ್ತಾ ಇದ್ದಾರೆ. ಪಶು ಅಂತಂದ್ರೆ ಈ ಪಶುಗಳ ಜನ್ಮ ಅನ್ನುವಂತಹದ್ದು, ಅದಕ್ಕಂದ್ರೆ ಅವ್ರಿಲ್ಲಿ ಉಪಭೋಗಾಶ್ಚ, ಇಲ್ಲಿ ಪಶುವಿನ ಹಿಂಸೆ ಅನ್ನುವಂತಹದ್ದು, ಪಶು ಹಿಂಸಾದಿ ಯೋಗಾಚ್ಛ, ಪಶುಗಳ ಒಂದು ಹಿಂಸೆ ಮೊದಲಾಗಿರ್ತಕ್ಕಂಥ ಏನು ಕರ್ಮಗಳದಾವಲ್ರಿ,
ಪಶು ಹಿಂಸೆ ಅನ್ನುವಂತ ಆ ಮುಂತಾದ ಒಂದು ಕರ್ಮಗಳ ಒಂದು ಸಂಬಂಧದಿಂದ ಅಂತ. ಪಶು ಹಿಂಸಾದಿ ಯೋಗಾರ್ಚ, ಆ ಪಶು ಹಿಂಸೆ ಅನ್ನುವಂತಹದ್ದು ಒಂದು ಕರ್ಮ ಅಲ್ಲಿ, ಪಶುಗಳನ್ನು ಹಿಂಸಾ ಮಾಡ್ತಕ್ಕಂತಹದ್ದು. ಆ ಮೊದಲಾಗಿರ್ತಕ್ಕಂತ ಒಂದು ಕರ್ಮಗಳ ಒಂದು ಸಂಬಂಧದಿಂದ ಇಷ್ಟಾದೇಹೇ ಕರ್ಮಜಾತಸ್ಯ, ಇಲ್ಲಿ ಇಷ್ಟಾದಿ ಕರ್ಮಗಳ ಒಂದು ಸಮೂಹಕ್ಕೆ ಏನಾಗ್ತೈತೆ ಅಲ್ಲಿ ಅನಿಷ್ಟ ಫಲತೋಪತ್ತೇಹೇ. ಈ ಪಶು ಹಿಂಸಾವನ್ನು ನಾವು ಮಾಡಿದ್ದಾದರೆ ಇಲ್ಲಿ ಅನಿಷ್ಟ ಫಲ ಅನ್ನುವಂಥದ್ದು ಉಂಟಾಗ್ತದ ಅಂತ. ಈಗ ಯಾವ್ದಾದ್ರು ಪ್ರಾಣಿಗಳನ್ನ ನಾವು ಹಿಂಸಾ ಮಾಡಿದೇವೆ ಅಂತ ತಿಳ್ಕೊಡ್ರಿ, ಅದನ್ನ ಕೊಂದ್ರೆ ಹಿಂಸಾ ಆಯ್ತಲ್ಲ ಅದು. ಮತ್ತ ಅಂತಹ ಕರ್ಮಗಳಿಗೆ ನಮಗ ಅಲ್ಲಿ ಇಷ್ಟಾದಿ ಕರ್ಮಗಳ ಸಮ್ಮುಖದ ಅನಿಷ್ಟ ಫಲವನ್ನೇ ಕೊಡುವಂತಹದ್ದು ಆಗ್ತದೆ. ನಾವು ಇಷ್ಟಾದಿ ಕರ್ಮಗಳನ್ನು ಮಾಡಿದೇವು ಖರೆ, ಆದ್ರೂ ಅಲ್ಲಿ ಪಶು ಹಿಂಸೆ ಎನ್ನುವಂತಹದ್ದು ಆಯ್ತು ಅಂತಂದ್ರೆ ಅದು ನಮಗ ಅನಿಷ್ಟ ಫಲ ಕೊಡುವಂತಹದ್ದೇ ಆಗ್ತೈತೆ ಹೊರತು ಅದು ನಮಗ ಇಷ್ಟವಾದ ಫಲವನ್ನ ಕೊಡುವಂತಹದ್ದಾಗೋದಿಲ್ವಲ್ಲ ಅಂತ ಈ ಪ್ರಕಾರ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಪಶು ಹಿಂಸಾದಿ ಈ ಕರ್ಮಗಳನ್ನ ನಾವು ಅಲ್ಲಿ ಮಾಡಬಾರದು ಅಂತ ಅವನ ಅಭಿಪ್ರಾಯಗಳು. ಯಾಕಂದ್ರೆ ಯಜ್ಞಗಳಲ್ಲಿ ಕೆಲವೊಂದು ಸರಿ ಪಶು ಬಲಿಯನ್ನ ಕೊಡಬೇಕು ಅಂತ ಹೇಳ್ತಾರಲ್ರಲ್ಲಿ, ಅಥವಾ ಪೂರ್ವ ಪಕ್ಷಿ ಅಂತ ಅಲ್ಲಿ ಪಶು ಬಲಿ ಕೊಟ್ಟು ಬಿಟ್ರೆ ಎಲ್ಲ ಹಿಂಸಾ ಆಯ್ತದು. ಆ ಹಿಂಸಾದಿಗಳನ್ನ ಮಾಡೋದ್ರಿಂದ ನಮ್ಗೆ ಅನಿಷ್ಟ ಫಲವೇ ಆಗ್ತೈತಿಲ್ಲ ಅಂತ ಆ ಪೂರ್ವ ಪಕ್ಷಿ ಅಭಿಪ್ರಾಯ. ತಸ್ಮಾತ್ ಮುಖ್ಯಮೇವ ಇದಂ ಅನುಶೈನಾಂ ವ್ರೀಹ್ಯಾದಿ ಜನ್ಮ ಸ್ವಾದಿ ಜನ್ಮವತ್. ತಸ್ಮಾತ್ ಆದ್ರಿಂದ ಇಲ್ಲಿ ಮುಖ್ಯಮೇವ ಇದಂ ಅನುಶೈನಾಂ ವ್ರೀಹ್ಯಾದಿ ಜನ್ಮ, ಇಲ್ಲಿ ವ್ರೀಹಾದಿಗಳ ಜನ್ಮ ಅನ್ನುವಂಥದ್ದು ಇಲ್ಲಿ ಮುಖ್ಯವೇ ಅಂತ ಹೇಳಿದ್ರು. ಅನುಶೈಗಳಿಗೆ ಅಂದ್ರೆ ಇಲ್ಲಿ ಇಷ್ಟಾಧಿಕಾರಿಗಳಿಗೆ ಅವ್ರೇನು ಬಂದಿದಾರಲ್ಲ ಇಲ್ಲಿ, ಆ ವ್ರೀಹಾದಿ ಜನ್ಮಗಳೇ ಇಲ್ಲಿ ಮುಖ್ಯ ಅಂತ ಯಾರೋ ಈ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಹೇಗೆ ಅಂತಂದ್ರೆ ಸ್ವಾದಿ ಜನ್ಮವತ್, ಸ್ವ ಅಂತಂದ್ರೆ ನಾಯಿ, ನಾಯಿಗಳ ಜನ್ಮದಂತೆ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಶ್ರುತಿ ಪ್ರಮಾಣ ಹೇಳ್ತಾ ಇದ್ದಾರೆ. ಯಥಾ ಸ್ವಯೋನಿಂ ವಾ ಶೌಕರಯೋನಿಂ ವಾ ಚಾಂಡಾಲಯೋನಿಂ ವಾ ಮುಖ್ಯಮೇವ ಅನುಶೈನಾಂ ಸ್ವಾದಿ ಜನ್ಮ ತತ್ ಸುಖ ದುಃಖಾನ್ವಿತಂ ಭವತಿ ಏವಂ ವ್ರೀಹ್ಯಾದಿ ಜನ್ಮ ಅಪಿ ಇತಿ. ಅಲ್ಲಿ ಸ್ವ ಅಂದ್ರೆ ಏನು, ಏನಂತ ಹೇಳಿದ್ರು ಅವರು, ಸ್ವಯೋನಿಂ, ಸ್ವ ಅಂದ್ರೆ ಇಲ್ಲಿ ನಾಯಿ ಅಂತ, ಅಲ್ಲಿ ನಾಯಿ ಜನ್ಮವನ್ನಾಗ್ಲಿ, ಸೂಕರ ಯೋನಿಂವಾ ಹಂದಿ ಜನ್ಮವನ್ನಾಗಲಿ, ಚಾಂಡಾಲ ಯೋನಿಂವಾ ಅಂದ್ರೆ ಚಾಂಡಾಲ ಜನ್ಮವನ್ನಾಗಲಿ ಅಂತ ಹೇಳಿ ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಮುಖ್ಯಮೇವ ಅನುಶೈನ, ಇಲ್ಲಿ ಅನುಶೈಗಳಿಗೆ ಅಂತ ಅಲ್ಲಿ ನಾಯಿಯೇ ಮೊದಲಾಗಿರ್ತಕ್ಕಂಥ ಯಾವೊಂದು ಮುಖ್ಯವಾದ ಜನ್ಮಗಳೇನಿದಾವಲ್ಲ, ಅನುಶೈನಾಂ ಸ್ವಾದಿ ಜನ್ಮ ತತ್ ಸುಖ ದುಃಖಾನ್ವಿತಂ ಭವತಿ ಏವಂ ವ್ರೀಹಾದಿ ಜನ್ಮ ಅಪಿ. ಅಲ್ಲಿ ನಾಯಿಯ ಮೊದಲಾಗಿರ್ತಕ್ಕಂಥ ಯಾವ ಜನ್ಮಗಳದಾವಲ್ಲ ಅವರು ಆಯಾ ಸುಖ ದುಃಖಗಳಿಂದ ಒಡಗೂಡಿರ್ತಾ ಇದ್ದಾರೋ ಹಾಗೆ ಇಲ್ಲಿ ವ್ರೀಹಾದಿ ಜನ್ಮಗಳು ಕೂಡ ಆಗ್ತಾ ಇದ್ದಾವೆ ಅಂತ. ಈಗ ನಾಯಿ ಜನ್ಮ ಬರಬೇಕಾದ್ರೆ, ಹಂದಿ ಜನ್ಮ ಬರಬೇಕಾದ್ರೆ, ಚಂಡ ಜನ್ಮ ಬರಬೇಕಾದ್ರೆ ಮತ್ತಲ್ಲಿ ಅವರು ಮಾಡಿರ್ತಕ್ಕಂಥ ಹಿಂಸಾದಿಗಳಿಂದಲೇ ಆ ಜನ್ಮಗಳು ಬರ್ತಾವಲ್ಲ, ಅವ್ರಲ್ಲಿರ್ತಕ್ಕಂಥ ಪಾಪಕರ್ಮಗಳಿಂದಲೇ ಅವು ಬರ್ತಾ ಇದ್ದಾವೆ ಅಂತ. ಹಂಗ ಇಲ್ಲಿ ವ್ರೀಯಾದಿ ಜನ್ಮಗಳು ಆಗ್ತಾವು ಅಂತ ಹೇಳ್ರಲ್ಲ ಅಂತ ಇದು ಯಾರ್ದು ಪೂರ್ವ ಪಕ್ಷಿ ಅಭಿಪ್ರಾಯ ಇದು. ಈಗ ಇದಕ್ಕೆ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ ಅವರು. ಆ ವ್ರೀಹಾದಿಗಳ ಸಂಬಂಧ ಮಾತ್ರವೇ ಇಲ್ಲಿ ಅನುಶಯಗಳಿಗಾದ ಹೊರತು ಅಲ್ಲಿ ಸ್ಥಾವರವಾಗಿರತಕ್ಕಂತ ಜನ್ಮವನ್ನ ಅವರು ಪಡ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಅಲ್ಲಿ ಪೂರ್ವ ಪಕ್ಷ ಹೇಳಿತ್ತಲ್ರಲ್ಲಿ ಏನಂತ, ಸ್ಥಾವರ ಜನ್ಮವನ್ನೇ ಪಡ್ಕೊಂಡು ಪ್ರಾಣಿಗಳ ಸುಖ ದುಃಖವನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರಲ್ರ ಅವರು. ಹಾಗೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏವಂ ಪ್ರಾಪ್ತಿ ಬ್ರೂಮಃ ಅನ್ಯೈರ್ಜೀವೈ ಅಧಿಷ್ಠಿತೇಷು ವ್ರೀಹಾದಿಷು ಸಂಸರ್ಗ ಮಾತ್ರಂ ಅನುಶಯಿನಃ ಪ್ರತಿಪದ್ಯಂತೆ ನ ತತ್ ಸುಖ ದುಃಖ ಬಾಜೋ ಭವಂತಿ ಪೂರ್ವತ್ ಅಂತ ಹೇಳಿದ್ರು. ಅನ್ಯೈರ್ಜೀವೈ ಅಧಿಷ್ಠಿತೇಷು ಅಂತ ಹೇಳ್ತಾರೆ. ಹೀಗೆ ಪೂರ್ವ ಪಕ್ಷ ಅನ್ನೋದು ಬಂದದ್ದಾದ್ರೆ ಇಲ್ಲಿ ಹೇಳ್ತೀವಿ ಅನ್ಯೈಹಿ ಜೀವ ಅಂದ್ರೆ ಬೇರೆ ಜೀವರಿಗೆ ಅಂತ. ಈಗ ಬೇರೆ ಜೀವರುಗಳು ಅವರು ಸುಖ ದುಃಖ ಅನುಭವಿಸ್ಬೇಕಾಗಿತ್ತು ಅಂತಂದ್ರೆ ಅವ್ರಿಗೆ ಆಶ್ರಯ ಯಾವುದು?
ದೇಹಗಳು ಅಂತ ಇಲ್ಲಿ ಹೌದು. ಆಶ್ರಯವಾಗಿರ್ತಕ್ಕಂಥ ವ್ರೀಹಿ ಮೊದಲಾದವುಗಳಲ್ಲಿ ಅನುಶಯಗಳು ಸಂಬಂಧ ಮಾತ್ರವನ್ನ ಪಡಿತಾರಂತವು. ವ್ರೀಹಾದಿಗಳಲ್ಲಿ ಅಂದ್ರೆ ಬೇರೆಯ ಜೀವರಿಗೆ ಆಶ್ರಯವಾಗಿರತಕ್ಕಂಥ ಯಾವ ವ್ರೀಹಾದಿಗಳದಾವಲ್ಲ ಅವುಗಳಲ್ಲಿ ಅನುಶಯಿಗಳು ಅಂತಂದ್ರೆ ಇಲ್ಲಿ ಇಷ್ಟಾಧಿಕಾರಿಗಳು ಏನದಾರಲ್ಲ ಕೇವಲ ಸಂಬಂಧವನ್ನ ಮಾತ್ರ ಪಡಿತಾ ಇದ್ದಾರೆ ಅಂತೇಳಿ ಇಲ್ಲಿ ಆಚಾರ್ಯ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅನ್ಯೈರ್ ಜೀವೈಹಿ ಅಧಿಷ್ಠಿತೇಶು ಅಂದ್ರೆ ಬೇರೆ ಜೀವರಿಗೆ ಅಧಿಷ್ಠಾತ್ರವಾಗಿರ್ತಕ್ಕಂಥ ವ್ರೀಹಾದಿಷು ಅಂದ್ರೆ ವ್ರೀಹಿ ಮೊದಲಾದವುಗಳು ಅಂತ. ವ್ರೀಹಿ ಮೊದಲಾದವುಗಳಲ್ಲಿ ಯಾರು ಈ ಅನ್ಯ ಜೀವರು ಬೇರೆ ಜೀವರು ಅವರಿಗೆ ಆಶ್ರಯವಾಗಿರ್ತಕ್ಕಂಥದ್ದು ಯಾವುದು ವ್ರೀಹಾದಿಗಳು ಅಂತ. ಅಲ್ಲಿ ಇವ್ರು ಏನ್ ಮಾಡ್ತಾರೆ ಅನುಶಯಿಗಳು ಅಲ್ಲಿ ಕೇವಲ ಸಂಬಂಧವನ್ನ ಮಾತ್ರ ಸಂಸರ್ಗ ಮಾತ್ರ ಪ್ರತಿಪದ್ಯಂತೆ ಅಂತ. ಅಲ್ಲಿ ಕೇವಲ ವ್ರೀಹಾದಿಗಳಲ್ಲಿ ಸಂಬಂಧ ಮಾತ್ರವನ್ನೇ ಅವರು ಈ ಅನುಶಯಿಗಳು ಹೊಂತ ಇದ್ದಾರೆ. ನ ತತ್ ಸುಖ ದುಃಖ ಬಾಜೋ ಭವಂತಿ ಅಂದ್ರೆ ಅಲ್ಲಿ ಯಾವ ಅನ್ಯ ಜೀವಿಗಳು ಯಾವ ಸುಖ ದುಃಖಗಳನ್ನ ಅವರು ಹೊಂತ ಇದ್ದಾರಲ್ಲ ಅದು ಇವರಿಗೆ ಆಗಂಗಿಲ್ಲ ಅಂತ. ಬೇರೆ ಜೀವಿಗಳು ವ್ರೀಹಾದಿ ಭಾವನ ಹೊಂದಿರತಕ್ಕಂತ ಬೇರೆ ಜೀವಿಗಳು ಅಲ್ಲಿ ಅವರು ಯಾಕಂದ್ರೆ ಅದ್ರ ಸ್ವರೂಪವೇ ಆಗಿರ್ತಾ ಇದ್ದಾರ, ಹೀಗಾಗಿ ಅವರಿಗೆ ಅಲ್ಲಿ ಸುಖ ದುಃಖಗಳು ಆಗ್ತಾ ಇದ್ದಾವೆ. ಆದ್ರೆ ಇವರು ಕೇವಲ ಸಂಬಂಧ ಮಾತ್ರವಾಗಿರುವುದರಿಂದ ಆ ವ್ರೀಹಾದಿಗಳಲ್ಲಿ ಈ ಅನುಶಯಿಗಳು ಕೇವಲ ಸಂಬಂಧ ಮಾತ್ರವಾಗಿರುವುದರಿಂದ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುಖ ದುಃಖಗಳು ಇವರು ಅದಕ್ಕೆ ಭಾಜನರಾಗುವುದಿಲ್ಲ ಅಂತ. ಆ ದುಃಖಗಳು ಇವರಿಗೆ ಆಗಂಗಿಲ್ಲ ಅಂತ ಹೇಳ್ತಾರ. ಅಲ್ಲಿ ಕೇವಲ ಸಂಬಂಧ ಮಾತ್ರ ಇರ್ತದೆ, ಹೀಗಾಗಿ ಆ ಸುಖ ದುಃಖಗಳನ್ನ ಅವರು ಹೊಂದುವುದಿಲ್ಲ. ಹೆಂಗಂದ್ರೆ ಹಿಂದಿನಂತೆ ಅಂತ ಹೇಳ್ಕೊಂಡ್ ಬಂದ್ರು. ಹಿಂದ್ ಪೂರ್ವದಲ್ಲಿ ಅಲ್ಲಿ ಆಕಾಶ ಭಾವವನ್ನ ವಾಯು ಭಾವವನ್ನ ಹೊಂದುವುದ್ರ ಬಗ್ಗೆ ಅಲ್ಲಿ ಹೇಳ್ಕೊಂಡು ಬಂದಾರಲ್ರಿ. ಹಾಗೆ ಅಂತ ಇಲ್ಲಿ ತಿಳ್ಕೊಳ್ಬೇಕು. ಅದನ್ನೇ ಮುಂದೆ ವಿವರಿಸ್ತಾ ಇದ್ದಾರೆ. ಯಥಾ ವಾಯು ಧೂಮಾದಿ ಭಾವ ಅನುಶಯಿನಾಂ ತತ್ ಸಂಶ್ಲೇಷ ಮಾತ್ರಂ ಏವಂ ವ್ರೀಹಾದಿ ಭಾವೋ ಅಪಿ ಜಾತಿ ಸ್ಥಾವರೈಃ ಸಂಶ್ಲೇಷ ಮಾತ್ರಂ. ಯಥಾ ವಾಯು ಧೂಮಾದಿ ಭಾವ ಯಥಾ ಅಂದ್ರೆ ಹೇಗೆ ಅಂದ್ರೆ ಪೂರ್ವದಲ್ಲಿ ಹೆಂಗ ಅಲ್ಲಿ ಇಷ್ಟಾಧಿಕಾರಿಗಳು ಆಕಾಶ ಒಂದು ಸಾಮ್ಯವನ್ನು ಹೊಂದಿ ಸಾದೃಶ್ಯವನ್ನ ಹೊಂದಿ ನಂತರದಲ್ಲಿ ವಾಯುವಾಗಿ ವಾಯುವಿನ ಸಾದೃಶ್ಯ ಅನ್ನುವಂತಹದ್ದನ್ನ ಹೊಂದಿ ಆಮೇಲೆ ಧೂಮವಾಗಿ ಧೂಮದ ಸಾದೃಶ್ಯವನ್ನ ಹೊಂದಿ ಅಂತ ತಿಂದು ಹೇಳ್ಕೊಂಬಂದ್ರಲ್ರಿ. ಅದು ಅಲ್ಲಿ ವಾಯು ಧೂಮ ಅವು ಮೊದಲಾದವುಗಳು ಏನದಾವಲ್ರಿ ಅವುಗಳಿಗೆ ಅನುಶಯಗಳಿಗೆ ಅವುಗಳ ಸಂಬಂಧ ಮಾತ್ರ ಐತೆ ಅಂತ. ಹಾಗೆ ಇಲ್ಲಿ ವಿರಿಹಾದಿ ಭಾವವು ಕೂಡ ಅಲ್ಲಿ ಕೇವಲ ಸಂಬಂಧ ಭಾವ ಐತೆ ಅಂತ ಹೇಳ್ತಾರ ಅವ್ರು. ಆ ವ್ರೀಹಾದಿ ಒಳಗ ಅವ್ರೇನು ಸ್ವರೂಪವಾಗಿ ಇರಂಗಿಲ್ಲ, ಅದು ತಾದಾತ್ಮ್ಯವಾಗಿ ಇರಂಗಿಲ್ಲ ಅಂತ ಅಲ್ಲಿ ಕೇವಲ ಸಂಬಂಧ ಮಾತ್ರ ಅಂತ ಹೇಳ್ತಾರ ಅವ್ರು. ಆ ವ್ರೀಹಾದಿ ಭಾವ ಅನ್ನುವಂಥದ್ದು ಅದು ಹೇಳಿದ್ರು. ವ್ರೀಹಾದಿ ಭಾವಪಿ ಜಾತಿ ಸ್ಥಾವರೈಹಿ ಸಂಶ್ಲೇಷ ಮಾತ್ರಂ. ಜಾತಿ ಸ್ಥಾವರೈಹಿ ಅಂತಂದ್ರೇನು ಹುಟ್ಟಿನಿಂದ ಸ್ಥಾವರ ಆಗುವವರಿಗೆ ಅಂತ. ಅವೇನು ಹುಟ್ಟಿನಿಂದ ಏನು ಸ್ಥಾವರ ಆಗಿರ್ದಾವಲ್ಲ ಅವುಗಳನ್ನೇ ಕೇವಲ ಸಂಬಂಧ ಮಾತ್ರವೇ ಅಂತ ಹೇಳಿದ್ರು ಅವರು. ಈ ವ್ರೀಹಾದಿ ಭಾವ ಅನ್ನುವಂತಹದ್ದು ಹುಟ್ಟಿನಿಂದ ಹಿಡ್ಕೊಂಡು ಅವು ಸ್ಥಾವರವಾಗಿರುವಗಳೊಡನೆ ಕೇವಲ ಸಂಬಂಧ ಮಾತ್ರವೇ ಅಂತ. ಯಾರೋ ಅನುಶಯಿಗಳಿಗೆ ಆ ವ್ರೀಹಾದಿ ಭಾವ ಅನ್ನುವಂತಹದ್ದು ಅದು ಹುಟ್ಟಿನಿಂದ ಸ್ಥಾವರವಾಗಿರುವವರಿಗೆ ಸಂಬಂಧ ಮಾತ್ರವೇ ಆಗಿದ್ದಾವೆ ಹೊರತು ಅವುಗಳ ಸ್ವರೂಪ ಅಲ್ಲ ಅಂತ. ಮತ್ತೆ ಇದು ನಿಮ್ಗೆ ಹೆಂಗ್ ಗುರ್ತಾಗ್ತದ ಕುತ ಏತತ್ ಇದು ನಿಮ್ಗೆ ಹೆಂಗ್ ಗುರ್ತಾಯ್ತು ಅಂತಂದ್ರೆ ತದ್ವದೇವ ಇಹಾಪಿ ಅಭಿಲಾಪಾತ್ ಕೋ ಅಭಿಲಾಪಸ್ಯ ತದ್ವದ್ ಭಾವಃ ತದ್ವದ್ ಇಹಾಪಿ ಅಂತ. ಅಂದ್ರೆ ಇದು ಹಿಂದೆ ಹೇಳಿದಂತೆ ಅಂತ, ಅದರಂತೆ ಇಲ್ಲಿಯೂ ಕೂಡ ಹೇಳಿದ್ದಾರೆ ಅಂತ. ಪೂರ್ವತು ಅಂತ, ಪೂರ್ವ ಅಂದ್ರೆ ಹಿಂದಿನಂತೆ ಅಂತ. ಆ ಹಿಂದಿನಂತೆ ಇಲ್ಲಿ ಕೇವಲ ಸಂಬಂಧ ಮಾತ್ರ ಅನ್ನೋದನ್ನ ನಾವು ಹೇಳಬೇಕು ಅಂತ. ಆ ಹಿಂದಿನಂತೆ ಹೇಳಿದ್ದರಿಂದ ಇದಕ್ಕೂ ಕೂಡ ಅನ್ವಯ ಆಗ್ತದಂತ ಹೇಳ್ತಾ ಇದ್ದಾರೆ. ಕೇವಲ ಸಂಬಂಧ ಮಾತ್ರ ಅಂತ ಹಿಂದೆ ಹೇಳಿದ್ದಾರೆ. ಹಿಂದೆ ಹೆಂಗ ಅಲ್ಲಿ ಕೇವಲ ಅಲ್ಲಿ ವಾಯು ಆಕಾಶಾದಿಗಳಲ್ಲಿ ಸಂಬಂಧ ಮಾತ್ರರಾಗಿದ್ದಾರೋ ಹಾಗೆ ಇಲ್ಲಿಯೂ ಕೂಡ ವ್ರೀಹಾದಿಗಳಲ್ಲಿ ಸಂಬಂಧ ಮಾತ್ರ ಆಗಿದ್ದಾರೆ ಅಂತ ಇಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದರು.
ಯಾಕಂದ್ರೆ ಆ ಹೇಳುವಿಕೆ ಅನ್ನುವಂತಹದ್ದು ಅದರಂತೆ ಇದೆ. ಅಂದ್ರೆ ಯಾವುದು ಅಂತಂದ್ರೆ ಅದನ್ನ ಹೇಳ್ತಾರೆ, ಕೋ ಅಭಿಲಾಪ್ಯಸ್ಯ ತದ್ಭಾವ ತದ್ವದ್ಭಾವ ಸಹ ಅಭಿಲಾಪ್ಯಸ್ಯ ತದ್ವದ್ಭಾವ. ಅಂದ್ರೆ ಆ ಹೇಳುವಿಕೆ ಅನ್ನುವಂತಹದ್ದು ಅದರಂತೆ ಇದೆ ಅಂತಂದ್ರೆ ಅದು ಯಾವುದು ಅಂತಂದ್ರೆ ಅದಕ್ಕಂದ್ರವರು ಕರ್ಮ ವ್ಯಾಪಾರ ಮಂತರೇಣ ಸಂಕೀರ್ತನಂ. ಕರ್ಮ ವ್ಯಾಪಾರ ಮಂತರೇಣ ಅಂದ್ರೆ ಕರ್ಮದ ವ್ಯಾಪಾರ ಇಲ್ಲದೆ ಅದನ್ನ ಹೇಳಿದ್ದು ಅಂತ. ಅಲ್ಲಿ ಕರ್ಮದ ವ್ಯಾಪಾರ ಇಲ್ಲದೆ ಅದನ್ನ ಹೇಳಿರ್ತಕ್ಕಂಥದ್ದು. ಇದರ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ನಮಗೆ ಅದ್ರ ಬಗ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅದನ್ನ ವಿವರಿಸ್ತಾ ಇದ್ದಾರೆ. ಯಥಾ ಆಕಾಶಾದಿಷು ಪ್ರವರ್ಷಣಾಂತೇಷು ನ ಕಂಚಿತ್ ಕರ್ಮ ವ್ಯಾಪಾರಂ ಪರಾಮೃಶತಿ ಏವಂ ವ್ರೀಹ್ಯಾದಿ ಜನ್ಮನಿ ಅಪಿ. ಇಲ್ಲಿ ಆಕಾಶಾದಿಗಳಲ್ಲಿ, ಈ ಆಕಾಶ ಆಗಲಿ ವಾಯು ಆಗಲಿ ಅಲ್ಲಿ ಮೇಘ ಇವೆಲ್ಲ ಹೇಳ್ಕೊಂಬಂದ್ರ, ಧೂಮ ಮೇಘ ಅಬ್ರ ಏನ್ ಹೇಳ್ಕೊಂಬಂದ್ರಲ್ರಿ, ಅವುಗಳಲ್ಲಿ ಒಂದು ಯಾವುದೇ ಕರ್ಮದ ವ್ಯಾಪಾರ ಅನ್ನುವಂತಹದ್ದನ್ನ ಅಲ್ಲಿ ಶ್ರುತಿ ಪರಾಮರ್ಶೆ ಮಾಡಿಲ್ಲ. ಅಲ್ಲಿ ಆಕಾಶಾದಿಗಳಲ್ಲಿ ಆ ಮಳೆ ಬರು ಪರ್ಯಂತರವಾಗಿ ಆಕಾಶವೇ ಮೊದಲುಗೊಂಡು ಅಲ್ಲಿ ಇಷ್ಟಾಧಿಕಾರಿಗಳು ಮಳೆಯೊಳಗ ಬಂದು ಇಲ್ಲಿ ಭೂಮಿಗೆ ಬರ್ತಾರಲ್ರಿ, ಅಲ್ಲಿವರೆಗೆ ಯಾವುದೇ ಒಂದು ಕರ್ಮದ ವ್ಯಾಪಾರವನ್ನು ಶ್ರುತಿಗಳು ಪರಾಮರ್ಶೆ ಮಾಡ್ಯಾರ ಏನು ಅಂತಾನು ಇಲ್ಲ. ಹಾಗೆ ಇಲ್ಲಿ ವ್ರೀಹಾದಿ ಜನ್ಮಗಳಲ್ಲಿಯೂ ಕೂಡ ಆ ರೀತಿ ಪರಾಮರ್ಶೆಯನ್ನ ಮಾಡಿಲ್ಲ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ತಸ್ಮಾತ್ ನಾಸ್ತಿ ಅತ್ರ ಸುಖ ದುಃಖ ಭಾಕ್ತ್ವಂ ಅನುಶೈನಾಂ. ಆದ್ದರಿಂದ ಇಲ್ಲಿ ಅನುಶೈಗಳಿಗೆ ಇಲ್ಲಿ ಸುಖ ದುಃಖ ಅನ್ನುವಂತಹದ್ದು ಪಡೆಯುವಂತಹದ್ದು ಇಲ್ಲ ಅಂತ. ಅವರು ಸುಖ ದುಃಖವನ್ನ ಪಡೆಯಲಾರರು ಅಂತ ಹೇಳ್ತಾರೆ ಅವರು. ಯಾರು ಅನುಶಾಯಿಗಳು ಇಲ್ಲಿ ಮರ್ತ್ಯಲೋಕದೊಳಗೆ ಸುಖ ದುಃಖವನ್ನ ಅವರು ಅಂದ್ರೆ ಏನು ಇಲ್ಲಿ ಯಾವುದು ವ್ರೀಹಾ ಜನ್ಮಗಳನ್ನು ಪಡಿತಾರಲ್ರಿ, ಆ ವ್ರೀಹಾದಿ ಜನ್ಮಗಳಲ್ಲಿ ಅವರಿಗೆ ಯಾವುದೇ ಸುಖ ದುಃಖ ಅನ್ನುವಂತಹದ್ದು ಅವರು ಪಡ್ಕೊಳ್ಳುವುದಿಲ್ಲ ಅಂತ. ಯತ್ರ ತೋ ಸುಖ ದುಃಖ ಭಾಕ್ತ್ವಂ ಅಭಿಪ್ರೈತಿ. ಅಂದ್ರೆ ಎಲ್ಲಿ ಸುಖ ದುಃಖಗಳನ್ನ ಪಡೆಯುವಂತಹದ್ದು ಶ್ರುತಿ ಎನ್ನುವಂತಹದ್ದು ಅಭಿಪ್ರಾಯ ಪಟ್ಟದೋ, ಭಕ್ತಂ ಅಭಿಪ್ರೈತಿ ಪರಾಮೃಶತಿ ತತ್ರ ಕರ್ಮ ವ್ಯಾಪಾರಂ. ಅಲ್ಲಿ ಒಂದು ಕರ್ಮ ವ್ಯಾಪಾರ ಅನ್ನುವಂತಹದ್ದನ್ನ ಅದು ಪರಾಮರ್ಶೆ ಮಾಡ್ತದ ಅಂತ. ಇಲ್ಲಿ ಸುಖ ದುಃಖಗಳನ್ನ ಪಡೆಯೋರು ಅನ್ನುವಂತ ಒಂದು ಶ್ರುತಿ ಅನ್ನುವಂತಹದ್ದು ಅದು ಎಲ್ಲಿ ಅಭಿಪ್ರಾಯ ಪಟ್ಟೈತಲ್ಲ ಅಲ್ಲಿ ಅದ್ರ ಬಗ್ಗೆ ಪರಾಮರ್ಶೆ ಆಗ್ತದ ಅಂತ. ಉದಾಹರಣೆಗೆ ರಮಣೀಯ ಚರಣಾಹ ಕಪೂಯ ಚರಣಾಹ ಇತಿ ಚ. ಯಾರು ಒಳ್ಳೆ ಸತ್ಕರ್ಮಗಳನ್ನ ಮಾಡ್ತಾ ಇದ್ದಾರೋ ಮತ್ತಿನ್ ಯಾರು ಕೆಟ್ಟ ಕರ್ಮಗಳನ್ನ ಮಾಡ್ತಾ ಇದ್ದಾರೋ ಅಂತ ಹೇಳಿ ಅದ್ರ ಬಗ್ಗೆ ಪರಾಮರ್ಶೆ ಮಾಡಿದಾರಲ್ಲ. ಈಗಾಗಲೇ ಪೂರ್ವದಲ್ಲಿ ಆ ಶ್ರುತಿ ಪ್ರಮಾಣವನ್ನು ಕೊಟ್ಟು ಪೂರ್ವದಲ್ಲಿ ಅದನ್ನ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕ ಇಲ್ಲಿ ಅಭಿಪ್ರೈತಿ ಪರಾಮರ್ಶತಿ ತತ್ರ ಕರ್ಮ ವ್ಯಾಪಾರಂ. ಆ ಕರ್ಮ ವ್ಯಾಪಾರ ಅನ್ನುವಂತಹದ್ದನ್ನ ಅಲ್ಲಿ ಪರಾಮರ್ಶೆ ಮಾಡ್ತದ ಅಂತ. ಎಲ್ಲಿ ಅಂತಂದ್ರೆ ಸುಖ ದುಃಖಗಳನ್ನ ಪಡಿತಾರೆ ಅಂತ ಹೇಳಿ ಶ್ರುತಿ ಎಲ್ಲಿ ಅಭಿಪ್ರಾಯ ಪಟ್ಟೈತಿ ಅಲ್ಲಿ ಅದ್ರ ಬಗ್ಗೆ ಪರಾಮರ್ಶೆ ನಡೀತದ ಅಂತ. ಅದಕ್ಕೆ ಉದಾಹರಣೆ ರಮಣೀಯ ಚರಣಾಹ ಕಪೂಯ ಚರಣಾಹ ಅಂತ ಹೇಳಿ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ಕೊಂಡು ಬಂದದಲ್ಲ, ಅಲ್ಲಿ ಕಪೂಯ ಚರಣರಾದವರು ಅಂದ್ರೆ ಪಾಪಿಗಳು ಅಂತ, ರಮಣೀಯ ಚರಣರಾದವರು ಅಂತಂದ್ರೆ ಪುಣ್ಯಾತ್ಮರು ಅಂತ, ಇಷ್ಟಾಧಿಕಾರಿಗಳು ಅಂತ. ಅವ್ರ ಬಗ್ಗೆ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಏನ್ ಮಾಡ್ತದ, ಅಲ್ಲಿ ಸುಖ ದುಃಖಗಳನ್ನ ಬಗ್ಗೆ ಅಲ್ಲಿ ಪರಾಮರ್ಶೆ ಮಾಡ್ತದ ಅಂತ. ಅಪಿ ಚ ಮುಖ್ಯೇ ಅನುಶೈನಾಂ ವ್ರೀಹ್ಯಾದಿ ಜನ್ಮನಿ ವ್ರೀಹ್ಯಾದಿಷು ಲೂಯಮಾನೇಷು ಖಂಡ್ಯಮಾನೇಷು ಪಚ್ಯಮಾನೇಷು ಭಕ್ಷ್ಯಮಾನೇಷು ಚ ತದಭಿಮಾನಿನೋ ಅನುಶೈನಃ ಪ್ರವಸೇಯುಃ. ಅಪಿ ಚ ಮುಖ್ಯ ಅನುಶೈನಾಂ. ಇಲ್ಲಿ ಮುಖ್ಯವಾಗಿ ಅನುಶೈಗಳಿಗೆ ಯಾವ ವ್ರೀಹ್ಯಾದಿ ಜನ್ಮನಿ, ವ್ರೀಹಿ ಅಂದ್ರೆ ಭತ್ತ ಮೊದಲಾಗಿರ್ತಕ್ಕಂತ ಯಾವ ಜನ್ಮ ಅನ್ನುವಂತಹದ್ದು ಅಲ್ಲಿ ವ್ರೀಹ್ಯಾದಿಷು ಲೂಯಮಾನೇಷು
ಅಂದ್ರೆ ಅಲ್ಲಿ ಮುಖ್ಯವೇ ಆದ್ರೆ ಈ ಅನುಶಯಗಳಿಗೆ ವ್ರೀಹಾದಿ ಜನ್ಮ ಅನ್ನುವಂತಹದ್ದು ಮುಖ್ಯವೇ ಆದದ್ದಾದರೆ ಈಗ ಆ ಭತ್ತವನ್ನ ತಗೊಂಡು ಏನ್ ಮಾಡ್ತಾರ ಅಂತಂದ್ರೆ ಲೂಯಮಾನೇಸು ಅದನ್ನ ಮೊದಲು ಕೊಯ್ತಾರ ಅದನ್ನ ಭತ್ತವನ್ನ ಅದನ್ನ ಕೊಯ್ದು ಕತ್ತರಿಸಬೇಕಾದ್ರೆ ಮತ್ತು ಖಂಡ್ಯಮಾನೇಸು ಅದನ್ನ ಕುಟ್ಟುವಾಗ, ಆಮೇಲೆ ಪಚ್ಚಮಾನೇಸು ಅದನ್ನ ಬೇಯಿಸುವಾಗ, ಭಕ್ಷ್ಯಮಾನೇಸು ಅದನ್ನು ತಿಂತಾ ಇರಬೇಕಾದ್ರೆ ಚ ತದಭಿಮಾನಿನೋ ಅನುಶೈನಃ ಪ್ರವಶೇಯುಹು, ಅವರು ಅದನ್ನು ಬೇಯಿಸಬೇಕಾದ್ರೆ ತಿಂತಾ ಇರಬೇಕಾದ್ರೆ ಅದರ ಅಭಿಮಾನಿಗಳಾಗಿರ್ತಕ್ಕಂಥ ಅನುಶಯಗಳು ಅಲ್ಲಿಂದ ಹೊರಟು ಹೋಗ್ಬೇಕಾಗ್ತದ ಅಂತ. ಯಾಕಂದ್ರೆ ಅಲ್ಲಿ ಭತ್ತ ಕುಟ್ಟಬೇಕಾದ್ರ ಆ ಭತ್ತದೊಳಗೆ ಅವ್ರ ಅನುಶಾಯಿಗಳು ಅದಾರ ಅಂತಂದ್ರೆ ಅವರಿಗೆ ನೋವಾಕೈತಲ್ಲ ಕುಟ್ಟುವಾಗ, ಅದನ್ನ ಕತ್ತರಿಸುವಾಗ, ಕುಟ್ಟುವಾಗ, ಬೇಯಿಸುವಾಗ, ತಿನ್ನುವಾಗ ಅದರ ಅಭಿಮಾನಿಗಳಾಗಿರ್ತಕ್ಕಂಥ ಅನುಶಾಯಿಗಳು ಅಲ್ಲಿಂದ ಬೇಡಪ್ಪ ಈ ಕಷ್ಟ ಯಾರು ಅನುಭವಿಸ್ಬೇಕು ಅಂತೇಳಿ ಅವ್ರು ಅಲ್ಲೇ ಸಾಯ್ಬೇಕಾಕೈತಿ, ಅವ್ರು ಅಲ್ಲಿಂದ ಅವ್ರು ಹೊರಟು ಹೋಗ್ಬೇಕಾಕೈತಿ ಅಂತ. ಯೋ ಹಿ ಜೀವೋ ಯಚ್ಚರೀರಂ ಅಭಿಮನ್ಯತೆ ಸ ತಸ್ಮಿನ್ ಪೀಢ್ಯಮಾನೆ ಪ್ರವಸತಿ ಇತಿ ಪ್ರಸಿದ್ಧಂ. ಈಗ ಲೋಕದೊಳಗ ಯಾವ ಜೀವನಾಗಿರ್ತಕ್ಕಂಥವನು ಯಾವ ಶರೀರದೊಳಗ ಅಭಿಮಾನವನ್ನ ಮಾಡ್ತಾ ಇದ್ದಾನೋ, ಅಭಿಮನ್ಯತೆ ಯಚ್ಚರೀರ ಅಂದ್ರೆ ಯಾವ ಶರೀರದಲ್ಲಿ ಯಹ ಜೀವ, ಯಾವ ಜೀವನಾಗಿರ್ತಕ್ಕಂಥವನು ಅಭಿಮನ್ಯತೆ ಅಂದ್ರೆ ಏನು, ಅಭಿಮಾನ ಮಾಡ್ತಾ ಇದ್ದಾನೋ ತಸ್ಮಿನ್ ಪೀಢ್ಯಮಾನೆ ಪ್ರವಸತಿ ಇತಿ ಪ್ರಸಿದ್ಧಂ. ಯಾವಾಗ ಅವಂಗ ಅದ್ರ ಬಗ್ಗೆ ಅದು ಹಿಂಸೆ ಆಗಾಕತ್ತು ಅಂತಂದ್ರೆ ಅದನ್ನ ಬಿಟ್ಟು ಹೋಗ್ಬಿಡ್ತಾನಂತ ಅವನು. ಈಗ ಬಹಳಷ್ಟು ಬಹಳ ಕಷ್ಟ ಕೊಡಾಕತ್ರ ನಾವ್ ಏನ್ ಮಾಡ್ತೀವಿ ಇಲ್ಲಿ, ಏನಪ್ಪ ಈ ಕಷ್ಟ ಇಷ್ಟೊಂದ್ ಐತಿ, ಇಲ್ಲಿ ಇರೋದೇ ಬೇಡ ಹೋಗೋದೇ ಚಲೋ ಅಂತ ಹೇಳಿ ಬಿಟ್ಟು ಹೋಗ್ತೀವಲ್ರಿ. ಇವಾಗ ಎಲ್ಲಾರು ಒಂದು ಪ್ರದೇಶದೊಳಗ ನಮಗ ಬಹಳಷ್ಟು ತೊಂದ್ರೆ ಹಿಂಸೆ ಆಗಾಕತ್ತು ಅಂತಂದ್ರೆ ಆ ಸ್ಥಾನವನ್ನ ನಾವ್ ಹೆಂಗ್ ಬಿಟ್ಟು ಹೋಗ್ತೇವಲ್ಲ, ಹಂಗ ಇಲ್ಲಿ ಜೀವನಾಗಿರ್ತಕ್ಕಂಥವನು ಕೂಡ ಅಲ್ಲಿ ಯಾವ ಶರೀರಂ ಅಭಿಮನ್ಯತೆ, ಯಾವ ಶರೀರವನ್ನ ಅಲ್ಲಿ ಅಭಿಮಾನ ಮಾಡ್ತಾ ಇದ್ದಾನೋ ತಸ್ಮಿನ್ ಪೀಢ್ಯಮಾನೆ, ಆ ಶರೀರಕ್ಕೆ ಹಿಂಸೆಯಾದಾಗ ಅದನ್ನ ಬಿಟ್ಟು ಹೋಗ್ತಾನನ್ನುವಂತಹದ್ದು ಇದು ಪ್ರಸಿದ್ಧವಾಗಿದೆ ಅಂತ. ತತ್ರ ವ್ರೀಹ್ಯಾದಿ ಭಾವಾತ್ ರೇತಸಿಗ್ ಭಾವೋ ಅನುಶೈನಾಂ ನ ಅಭಿಲಪ್ಯೇತ. ಅವಾಗಲ್ಲಿ ಪ್ರಿಯಾದಿ ಭಾವ ಆದದ್ಮೇಲೆ ಅಲ್ಲಿ ರೇತಸಿಗ್ ಭಾವವನ್ನ ಅನುಶೈಗಳಿಗೆ ಶ್ರುತಿಯು ಹೇಳಬಾರದಾಗ್ತದ ಅಂತ. ಯಾಕಂದ್ರೆ ಅಲ್ಲಿ ಮೊದಲ ಅದು ವ್ರೀಹಿ ಅಂತಂದ್ರೆ ಏನು, ಅಕ್ಕಿ. ವ್ರೀಹಿ ಅಂದ್ರೆ ಭತ್ತವನ್ನು ಕುಟ್ಟಿದ ಮೇಲೆ ಅಕ್ಕಿನ ಹಾಕೈತಲ್ಲ, ಅದು ಆ ಅಕ್ಕಿ ಆದ ಮೇಲೆ ಆ ಅಕ್ಕಿಯನ್ನು ಯಾರಾದ್ರೂ ಅನ್ನವನ್ನ ಊಟ ಮಾಡ್ತಾರಲ್ಲ ಅದು ಶರೀರದೊಳಗ ಪಚನಾಗಿ ಅದು ರೇತಸ್ ಆಗ್ತದ ಅಂತಲ್ಲಿ. ಅಂದ್ರೆ ಆ ರೇತೋ ರೂಪದಲ್ಲಿ ಅಲ್ಲಿ ನಮ್ಮ ಶರೀರದೊಳಗೆ ಪರಿವರ್ತನೆ ಆಗ್ತದ, ಅದು ಉಂಡಿರ್ತಕ್ಕಂಥ ಆಹಾರ. ಅಂದ್ರೆ ಅನುಶಾಯಿಗಳು ಅಲ್ಲಿ ರೇತೋ ರೂಪವಾಗಿ ಇರ್ತಾರ ಅಂತ ಅದನ್ನ ಶ್ರುತಿ ಹೇಳ್ತದ ಅಲ್ಲಿ. ಅದನ್ನ ಈ ಉಂಡಿರ್ತಕ್ಕಂಥ ಅನ್ನ ಪುರುಷನ ಶರೀರದೊಳಗ ಅದು ಜೀರ್ಣವಾಗಿ ರೇತೋಭಾವವನ್ನು ಹೊಂದುತ್ತದ ಅಂತ ಹೇಳಿ, ಅಂದ್ರೆ ಆ ರೇತಸ್ಸಿನಲ್ಲಿ ಜೀವ ಇರ್ತಾನಲ್ರಿ, ಅದ್ರಾಗ ಆ ಜೀವದೊಳಗೆ ಪ್ರವೇಶ ಆಗಿರ್ತಾನ. ಒಂದ್ ವೇಳೆ ಅಕಸ್ಮಾತ್ ಅವನಿಗೆ ಬಹಳ ಹಿಂಸಾ ಆಯ್ತು, ಆ ವ್ರೀಹಿಯಿಂದ ಅವ್ನು ಬಿಟ್ಟು ಹೋಗ್ಬಿಟ್ಟ ಅಂತಂದ್ರೆ ಅವಾಗ ಅವನು ಆ ರೇತಸಿಗ್ ಭಾವ ಅನ್ನುವಂತಹದ್ದನ್ನ ಅನುಸಾಯಿಗಳು ಅದನ್ನ ಅವ್ರಿಗೆ ಹೇಳಬಾರ್ದಾಗಿತ್ತದು. ಶ್ರುತಿನ ಹೇಳ್ಕೊಂಡು ಬರ್ತದ ಅಂತಂದ ಬಳಕ ಅವರಿಗೆ ಯಾವುದೇ ಹಿಂಸೆ ಎನ್ನುವಂತಹದ್ದಲ್ಲಿ ಅವ್ರಿಗೆ ಆಗಂಗಿಲ್ಲ ಅಂತ. ಯಾಕಂದ್ರೆ ಅದು ಅಭಿಮಾನ ಮಾತ್ರ ಐತೆ ಹೊರತು ಅವ್ರು ಅದೇ ಆಗಿರಂಗಿಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರಿಗೆ ದುಃಖ ಅನ್ನುವಂತಹದ್ದಿಲ್ಲ ಅಂತ ಇಷ್ಟಾಧಿಕಾರಿಗಳಿಗೆ. ಅತಃ ಸಂಸರ್ಗ ಮಾತ್ರ ಅನುಶೈನಾಂ ಅನ್ಯಾದಿಷ್ಟಿತೇಷು ವ್ರೀಹ್ಯಾದಿಷು ಭವತಿ. ಆದ್ರಿಂದ ಇಲ್ಲಿ ಕೊನೆಗೆ ಏನ್ ಹೇಳಿದ್ರು ಅಂತಂದ್ರೆ, ಈ ಅನುಶೈಗಳು ಅಂತ ಏನದಾರ, ಇಷ್ಟಾಧಿಕಾರಿಗಳು ಏನದಾರಲ್ಲ, ಅವ್ರಿಗೆ ಬೇರೆಯವರಿಗೆ ಸೇರಿರ್ತಕ್ಕಂಥ ವ್ರೀಹ್ಯಾದಿಗಳಲ್ಲಿ ಅವ್ರು ಕೇವಲ ಸಂಬಂಧ ಮಾತ್ರ ಆಗ್ತದಂತ. ಅವರಿಗೆ ಬೇರೆಯವರಿಗೆ ಸೇರಿರ್ತಕ್ಕಂಥ ಏನು ವ್ರೀಹ್ಯಾದಿಗಳದಾವಲ್ಲ ಅವುಗಳಲ್ಲಿ ಅವ್ರು ಕೇವಲ ಸಂಬಂಧ ಮಾತ್ರ ಇಟ್ಕೊಂಡಿರ್ತಾರ. ಹೀಗಾಗಿ ಅವರಿಗೆ ಅದರಿಂದ ದುಃಖ ಅನ್ನುವಂತಹದ್ದು ಆಗೋದಿಲ್ಲ ಅಂತ. ಅನ್ಯಾದಿಷ್ಟಿತೇಷು ವ್ರೀಹ್ಯಾದಿಷು ಭವತಿ ಏತೇನ ಜನೇರು ಮುಖ್ಯಾರ್ಥತ್ವಂ ಪ್ರತಿಬ್ರೂಯಾತ್. ಆದ್ರಿಂದ ಇಲ್ಲಿ ಜನ್ನ ಧಾತುವಿಗೆ, ಜನ್ ಅಂದ್ರೆ ಜನ್ಮ ಅಂತ, ಹುಟ್ಟುವಿಕೆ ಅಂತ, ಅಲ್ಲಿ ಮುಖ್ಯಾರ್ಥ ವಿದ್ದಂತೆ ಆಗುವುದೆಂಬುದಕ್ಕೆ ಇಲ್ಲಿ ಸ್ಥಾವರ ಭಾವ ಅನ್ನುವಂತಹದ್ದು
ಉಪಭೋಗ ಸ್ಥಾನವೆಂಬುದಕ್ಕೂ ಕೂಡ ಪ್ರತ್ಯುತ್ತರವನ್ನು ಹೇಳಿದಂತೆ ಆಗ್ತದ ಅಂತ ಅಲ್ಲಿ. ಏನು ಜನೇರ್ ಮುಖ್ಯಾರ್ಥತ್ವಂ, ಜನೇಹೆ ಅಂತಂದ್ರೆ ಇಲ್ಲಿ ಜನ್ಮಾದಿಗಳು, ಅದು ಮೂಲ ಧಾತುರದು. ಜನ್ ಧಾತುವಿಂದ್ರೆ ಜನ್ಮ ಅಂತ ಇದಾಗೈತೆ ಅದು. ಆ ಜನ್ ಧಾತುವಿಗೆ ಮುಖ್ಯಾರ್ಥವಿದ್ದಂತ ಆಗುವುದೆಂಬುದಕ್ಕೆ ಇಲ್ಲಿ ಸ್ಥಾವರ ಭಾವ ಅನ್ನುವಂತಹದ್ದೇ ಇಲ್ಲಿ ಉಪಭೋಗ ಸ್ಥಾನ. ನಾವೇನೋ ಉಪಭೋಗ ಮಾಡಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಸ್ಥಾವರ ಭಾವ ಬೇಕಂತಾರ. ಆ ಸ್ಥಾವರ ಭಾವ ಅನ್ನುವಂತಹದ್ದು ಅದು ಉಪಭೋಗ ಸ್ಥಾನ ಎಂಬುದನ್ನ ನಾವಿಲ್ಲಿ ಹೇಳಿದಂತೆ ಆಯ್ತು ಅಂತ, ಅದಕ್ಕೆ ಉತ್ತರವನ್ನು ಕೂಡ ಹೇಳಿದಂತೆ ಆಯ್ತು ಅಂತ ಹೇಳ್ತಾರೆ. ನಚ ವಯಂ ಉಪಭೋಗ ಸ್ಥಾನತ್ವಂ ಸ್ಥಾವರ ಭಾವಸ್ಯ ಅವಜಾನೀಮಹೇ. ಅಂದ್ರೆ ಈ ಸ್ಥಾವರ ಭಾವ ಅನ್ನುವಂತಹದ್ದೇನದಲ್ಲ, ಇದು ಉಪಭೋಗ ಸ್ಥಾನವೆಂಬುದನ್ನ ನಾವೇನು ಅಲ್ಲಗಳೆಯುವುದಿಲ್ಲ. ಈ ಸ್ಥಾವರ ಭಾವ ಇದ್ರನೇ ಅಲ್ಲಿ ಉಪಭೋಗ ಸ್ಥಾನ ಅನ್ನುವಂತಹದ್ದಾಗ್ತದೆ, ಅದೇನು ನಾವೇನು ಅಲ್ಲಗಳೆಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಭವತು ಅನ್ಯೇಷಾಂ ಜಂತೂನಾಂ ಅಪುಣ್ಯ ಸಾಮರ್ಥ್ಯೇನ ಸ್ಥಾವರ ಭಾವಂ ಉಪಗತಾನಾಂ ಉಪಭೋಗ ಸ್ಥಾನಂ. ಇನ್ನ ಬೇರೆ ಜೀವಿಗಳದಾರಲ್ರಿ, ಅವ್ರು ಮಾಡಿರ್ತಕ್ಕಂತ ಒಂದು ಪಾಪದ ಸಾಮರ್ಥ್ಯದಿಂದ ಅವರಿಗೆ ಸ್ಥಾವರ ಭಾವವನ್ನು ಹೊಂದಿರ್ತಾರ. ಅದು ಮಿಕ್ಕ ಜೀವರಿಗೆ ಅದು ಭೋಗಸ್ಥಾನ ಆಗಲಿ. ಅಂದ್ರೆ ಪಾಪಿಗಳಿಗೆ ಆ ಸ್ಥಾವರ ಭಾವ ಅನ್ನುವಂತಹದ್ದು ಅದು ಉಪಭೋಗ ಸ್ಥಾನ ಆಗಲಿ ಅಂತಾರ. ಆದ್ರೆ ಚಂದ್ರಮಸಸ್ತು ಅವರೋಹ ಅನುಶೈನಃ ನ ಸ್ಥಾವರ ಭಾವಂ ಉಪಭುಂಜತೆ ಇತ್ಯಾಚಕ್ಷ್ಮಹೇ. ಅದಕ್ಕಂದ್ರು ಆದ್ರೆ ಯಾರು ಚಂದ್ರಮಂಡಲದಿಂದ ಇಳಿದು ಬಂದಿರತಕ್ಕಂತ ಅನುಶಯಗಳದಾರಲ್ಲ, ಅವರು ಮಾತ್ರ ಅಲ್ಲಿ ಸ್ಥಾವರ ಭಾವನ್ನ ಅವರು ಹೊಂದುವುದಿಲ್ಲ, ಹೀಗಾಗಿ ಅದನ್ನ ಉಪಯೋಗಿಸುವುದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಯಾರು ಪಾಪಿಗಳದಾರಲ್ಲ ಅವರು ಮಾತ್ರ ಸ್ಥಾವರ ಭಾವವನ್ನು ಹೊಂದುತ್ತಾರ, ಅವರಿಗೆ ಸುಖ ದುಃಖಗಳನ್ನ ಅನುಭವಿಸ್ತಾ ಇದ್ದಾರ. ಆದ್ರೆ ಮಿಕ್ಕ ಇವ್ರು ಅದಾರಲ್ಲ, ಯಾರು ಈ ಚಂದ್ರಮಂಡಲದಿಂದ ಬಂದಿರತಕ್ಕಂಥವ್ರು ಅದಾರಲ್ಲ, ಇಷ್ಟಾಧಿಕಾರಿಗಳು, ಅವರು ಮಾತ್ರ ಅವ್ರ ಸ್ಥಾವರ ಭಾವವನ್ನು ಹೊಂದಂಗಿಲ್ಲ, ಅವರಿಗೆ ಸುಖ ದುಃಖಗಳು ಕೂಡ ಇಲ್ಲವೇ ಇಲ್ಲ ಅಂತ. ಹೀಗಾಗಿ ಅವರಿಗೆ ಆ ಸ್ಥಾವರ ಭಾವವನ್ನು ಹೊಂದಿರತಕ್ಕಂಥವ್ರು ಏನು ಉಪಭೋಗ ಮಾಡ್ತಾರಲ್ಲ, ಅದರ ಉಪಭೋಗ ಅನ್ನುವಂಥದ್ದು ಇವರಿಗಿಲ್ಲ ಅಂತ. ವಿಷಯಗಳು ಆ ಸ್ಥಾವರ ಭಾವವನ್ನು ಉಪಯೋಗಿಸುವುದಿಲ್ಲ ಅಂತೇಳಿ ಇಷ್ಟು ಹೇಳ್ಕೊಂಡು ಬಂದ್ರು. ಮುಂದೆ 25ನೇ ಸೂತ್ರದಲ್ಲಿ ಅಶುದ್ಧ ಮಿತಿ ಚೇನ್ನ ಶಬ್ದಾತ್. ಇಲ್ಲಿ ಅಶುದ್ಧ ಅಂತಂದ್ರೆ ಹಂಗಾಗೋದಿಲ್ಲ, ಯಾಕಂದ್ರೆ ಶಬ್ದ ಇದೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಯಾಗ ಮಾಡ್ತಾರಲ್ಲ ಅದು ಅಶುದ್ಧ ಕರ್ಮ ಅಂತ ಪೂರ್ವ ಪಕ್ಷಿ ಹೇಳ್ತಾನ ಅವನು. ಯಾಗ ಮಾಡೋದ್ರಿಂದ ಅಲ್ಲಿ ಹಿಂಸೆ ಆಗ್ತೈತಿ, ಅದು ಪಾಪ ಆಗ್ತೈತಿ, ಅದು ಅಶುದ್ಧ ಕರ್ಮ ಅಂತ ಪೂರ್ವ ಪಕ್ಷಿ ಹೇಳಿದ್ರೆ, ಇಲ್ಲಪ್ಪ ಹಾಗೇನದು ಶುದ್ಧವಾದ ಕರ್ಮವೇ, ಯಾಕಂದ್ರೆ ವೇದ ಹೇಳ್ತದಂದ ಮೇಲೆ ಅದನ್ನ ನಾವು ಶುದ್ಧ ಅಂತ ಒಪ್ಕೊಳ್ಬೇಕಾಗ್ತದಂತೇಳಿ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ.